ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ನಿರ್ಭವೇತಿ ಇತ್ಯಾಘೋಷಯತೀವ ಯಃ ಕರಚರೇಸ್ತಂ ವಾಜಿವಕ್ತ್ರಂ ಭಜೆ. ಸಿಂಚನ್ನೂಪರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕ್ವಣತ್ಕಂಕಣಾಂ ಶಂವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾಖ್ಯಂ ಗುರುಂ ಭಜೆ. ವೇದೇಶಯೋಗಿನಂ ವಂದೇ ಯಾದವಾರ್ಯಗುರೋರ್ಗುರುಂ ಛಾಂದೋಗ್ಯಭಾಷ್ಯಸಟ್ಟೀಕಾಕರ್ತಾರಮಹಮಾದರಾತ್. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ಮರಸುಧಾಟೀಕಾಕಾರಾನ್ವಯಂ ನುಮಃ. ವ್ಯಾಸರಾಜಕೃಪಾಪಾತ್ರಂ ಯಾದವಾರ್ಯಸುಪುತ್ರಕಂ ಶ್ರೀನಿವಾಸಗುರೂನ್ ವಂದೇ ತೀರ್ಥಶಬ್ದಸುಶೋಭಿತಂ. ಆಪಾದಮೂಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಗುತ್ತಲಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣ ಪರಮಾತ್ಮ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ತೋರಿಸ್ತಾ ಎಲ್ಲರ ಮನೆಯಲ್ಲಿರುವಂತಹ ಬೆಣ್ಣೆಯನ್ನು ಕದಿತಾ ಇದ್ದಾನೆ. ಎಲ್ಲರೂ ಸೇರಿ ಯಶೋದಾಗೆ ದೂರನ್ನು ನೀಡ್ತಾ ಇದ್ದಾರೆ. ಒಬ್ಬರೊಬ್ಬರು ಒಂದೊಂದು ರೀತಿಯಾದಂತಹ ದೂರನ್ನು ನೀಡ್ತಾ ಇದ್ದಾರೆ. ಯಶೋದ, ನಾವು ದೇವ್ರ ನೈವೇದ್ಯಕ್ಕೆ ಅಂತ ತುಪ್ಪ ತಂದಿಟ್ಟರೆ ಅದನ್ನು ಆಚಮನ ಮಾಡಿಬಿಡ್ತಾನೆ. ಇನ್ನು ನಮ್ಮಲ್ಲಿರೋ ಕೂಸನ್ನು ಎಬ್ಬಿಸ್ಬಿಡ್ತಾನೆ. ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪಕ್ಷಿಗಳನ್ನು ಸಾಕಿದರೆ ನಾವು ಅದನ್ನು ಹಾರಿಸಿಬಿಡ್ತಾನೆ. ಹೀಗೆ ಅನೇಕ ರೀತಿಯಾದಂತಹ ಕುಚೇಷ್ಟೆಗಳನ್ನು ಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಹೀಗೆ ಎಲ್ಲ ಗೋಪಿಯರು ದೂರನ್ನು ನೀಡ್ತಾ ಇದ್ದರೆ ಅದನ್ನು ಪುರಂದರದಾಸರು ಒಂದು ಸಂಗ್ರಹಾತ್ಮಕವಾಗಿ ಹಾಡಾಗೆ ಮಾಡ್ತಾರೆ. ಅದನ್ನು
ಅಭಿಷೇಕೆನುತಲಿ ಆಘೃತ ತಂದರೆ ಆಚಮನವ ಮಾಡಿದ ಮೀಸಲು ಗಂಧಾಕ್ಷತೆ ಇಟ್ಟರೆ ಶ್ರೀ ತುಳಸಿಯ ಮೂಡಿದ ದೇವರ ನೈವೇದ್ಯಕ್ಕೆ ಮೃಷ್ಟಾನ್ನವ ಬಾಯ್ ತೆರೆದು ಸವಿದ ದೇವತಾರ್ಚನೆ ನೋಡು ಬಾ ಎಂದರೆ ಗೋವಿಂದನ ಕರೆದ ನೆಲುವಿನ ಮ್ಯಾಲಿಟ್ಟ ಹಾಲು ಮೊಸರು ಸಕ್ಕರೆಯನು ಸವಿದ ಕೃಷ್ಣ 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 ಎಂದರೆ ಬೆಕ್ಕೇನೋ ಎಂದ ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ ಮಕ್ಕಳು ಮಲಗವ ಎಬ್ಬಿಸಬ್ಯಾಡೆಂದರೆ ಬಟ್ಟಲನು ಬಾರಿಸಿದ. ಹೀಗೆ ಕೃಷ್ಣ ಪರಮಾತ್ಮ ತಾನು ಏನೇನು ಚೇಷ್ಟೆಗಳನ್ನು ಮಾಡ್ತಾ ಇದ್ದ ಅಂತ ಪುರಂದರದಾಸರು ಒಂದು ಲಿಸ್ಟನ್ನೇ ಮಾಡಿಬಿಟ್ಟಿದ್ದಾರೆ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ಕುಚೇಷ್ಟೆಗಳನ್ನು ಮಾಡ್ತಾ ಮಾಡ್ತಾ ಬೆಳೆದಿದ್ದಾನೆ. ಎಲ್ಲರ ಸ್ನೇಹಿತರ ಸಂಗಡ ಕೂಡಿ ಆಟವನ್ನು ಆಡ್ತಾ ಇದ್ದಾನೆ. ಆಟ ಆಡ್ತಾ ಗೋಕುಲದಲ್ಲಿ ಎಲ್ಲರಿಗೆ ಸುಖ ಬಹಳ ಆಗಿ ಪರಮಾತ್ಮನನ್ನೇ ಮರೆತು ಬಿಟ್ಟಿರ್ತಾರೆ. ಅವರಿಗೆ ಅಲ್ಲೇ ಇದ್ದರೆ, ತಮ್ಮ ಹುಟ್ಟೂರಲ್ಲೇ ಇದ್ದರೆ ದೇವರ ಸ್ಮರಣೆ ಕಡಿಮೆ ಆಗಿಬಿಡ್ತದೇನೋ ಅನ್ನೋದಕ್ಕೋಸ್ಕರವಾಗಿ ಅಲ್ಲಿಂದ ಗೋಕುಲದಿಂದ ವೃಂದಾವನಕ್ಕೆ ಕರ್ಕೊಂಡ್ಬಂದಿದ್ದಾನೆ ಕೃಷ್ಣ ಪರಮಾತ್ಮ. ವೃಂದಾವನ ಕೃಷ್ಣ ಪರಮಾತ್ಮನ ಮತ್ತೊಂದು ಊರು. ನಿನ್ನೆ ತಿಳಿಸಿದ ಹಾಗೆ ಕೃಷ್ಣ ಪರಮಾತ್ಮ 3 ಊರಲ್ಲಿ ಇರ್ತಾನೆ: ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದೇ ರೀತಿಯಾಗಿ ಮಥುರಾ, ಗೋಕುಲ, ವೃಂದಾವನ, ಹೀಗೆ 3ರಲ್ಲಿ ಇರ್ತಾನೆ ಅಂತ ತಿಳ್ಕೊಂಡಿದ್ವಿ. ಈ ವೃಂದಾವನದಲ್ಲಿ ತನ್ನ ಬಾಲಲೀಲೆಗಳು, ತನ್ನ ಮಹಿಮೆಯನ್ನು ತೋರಿಸಲಿಕ್ಕೆ ಪರಮಾತ್ಮ ಶುರು ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ಇಲ್ಲಿ ವೃಂದಾವನಕ್ಕೆ ಬಂದಿದ್ದಾನೆ. ಬಂದಾಗ ಗೆಳೆಯಂದರ ಜೊತೆಗೆ ಆಟಾಡಲಿಕ್ಕೆ ಅಂತ ಯಮುನಾ ತೀರಕ್ಕೆ ಹೋಗಿದ್ದಾನೆ. ಯಮುನಾ ತೀರಕ್ಕೆ ಹೋದರೆ ಅಲ್ಲಿ ಆಟಾಡ್ತಾ ಯಾರಿಗೆ ಆದರೂ ಆಯಾಸ ಆಗತ್ರಿ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ಯಾವುದೋ ಒಂದು ಬಿಸ್ಲೇರಿ ವಾಟರ್ ನೀರು ತೊಗೊಂಬರ್ತೀವಿ, ಕುಡಿತೀವಿ. ಹೀಗೆ ನಮ್ಮ ಬಾಯಾರಿಕೆಯನ್ನು ನಮಗೆ ಯಾವ ರೀತಿಯಾಗಿ ಸಾಧ್ಯನೋ ಆ ರೀತಿಯಾಗಿ ನಾವು ಮಾಡ್ಕೋತೀವಿ. ಶುದ್ಧವಾದಂತಹ ನೀರನ್ನು ಬಾಟ್ಲಲ್ಲಿರೋದೇನೆ ಶುದ್ಧ ಅಂತ ಅನ್ಕೊಂಡು ಕುಡಿತೀವಿ. ಆದರೆ ಆಗಿನ ಕೃಷ್ಣನ ಭಕ್ತರ, ಕೃಷ್ಣನ ಗೆಳೆಯರ ಆ ಸೌಭಾಗ್ಯ ಏನು ಅಂತಂದರೆ, ಸ್ವಚ್ಛವಾದಂತಹ ಶುದ್ಧವಾದಂತಹ ನದಿಯ ನೀರನ್ನು ತಾವು ತಮ್ಮ ಬೊಗಸೆಯಿಂದನೇ ಕುಡಿಬಹುದು. ಅಂತಹ ಸೌಭಾಗ್ಯ ಆಗಿನ ಕಾಲದವರಿಗೆ, ನದಿ ತೀರದಲ್ಲಿ ಇರೋರಿಗೆ. ಕೃಷ್ಣ ಪರಮಾತ್ಮನ ಗೆಳೆಯರೆಲ್ಲರೂ ಕೂಡ ಯಮುನಾ ತೀರದಲ್ಲಿ ತನ್ನ ಗೆಳೆಯರೊಂದಿಗೆ ಕೃಷ್ಣ ಪರಮಾತ್ಮ ಆಟ ಆಡ್ತಾ ಇರ್ತಾನೆ. ಆಟ ಆಡಬೇಕಾದಾಗೆ ಬಾಯಾರಿಕೆ ಆಗುತ್ತೆ ಅಂತ ಹೋಗಿ ನೀರನ್ನು ಕುಡಿತಾರೆ. ಕುಡಿದಾಗ ಒಬ್ರೊಬ್ಬರೇ ಮೂರ್ಛೆ ಹೋಗಿ ಬೀಳ್ತಾ ಇದ್ದಾರೆ. ಯಾಕೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ, ರಮಣಕ ದ್ವೀಪದಲ್ಲಿರುವಂತಹ ಒಬ್ಬ ವಾಸಿ ಇಲ್ಲಿಗೆ ಯಮುನಾ ನದಿಗೆ ಬಂದಿದ್ದಾನೆ. ಯಾರು ಅವನು ಅಂತಂದರೆ, ಯಾರೋ ಒಳ್ಳೆಯವರು ಬಂದರೆ ಪರವಾಗಿಲ್ರಿ, ಕಾಳಿಂಗ ಸರ್ಪನೇ ಆ ರಮಣಕ ದ್ವೀಪದಿಂದ ಈ ಯಮುನಾ ನದಿಗೆ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಆ ರಮಣಕ ದ್ವೀಪದಲ್ಲಿ ಆ ಕಾಳಿಂಗನಿಗೆ ಗರುಡನ ಕಾಟ ಹೆಚ್ಚಾಗಿತ್ತಂತೆ. ಅದನ್ನು ತಡಿಲಿಕ್ಕಾಗ್ಲಾರ್ದೆ ಇಲ್ಲಿ ಯಮುನಾಗ್ ಬಂದಂತೆ. ಅಲ್ರಿ, ಯಮುನಾಗ್ ಬಂದ ಏನೋ ಸರಿ, ಇಲ್ಲೂ ಕೂಡ ಗರುಡ ಇರ್ತಾನೆ. ಇದ್ದಂತಹ ಗರುಡನಿಂದ ಅವನಿಗೆ ಸಮಸ್ಯೆ ಅಂತ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಲ್ವಾ? ಯಾಕೆ ಬರಬೇಕು ಅಂತಂದರೆ, ಅಲ್ಲಿ ಒಂದು ಸಣ್ಣದಾದಂತಹ ವಿಷಯವನ್ನು ತಾತ್ಪರ್ಯ ನಿರ್ಣಯದಲ್ಲಿ ವಿಷಯವನ್ನು ತಿಳಿಸ್ತಾರೆ. ಆ ಯಮುನಾ ತೀರದಲ್ಲಿ ಸೌಭರ್ಯ ಋಷಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರಂತೆ. ಗರುಡ ತನ್ನ ಆಹಾರವನ್ನು ಆ ನದಿಯಲ್ಲಿ ಹುಡುಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಂತಹ, ಅಲ್ಲಿ ಇದ್ದಂತಹ ಮೀನುಗಳನ್ನು ತಿಂತಾ ಇರ್ತದಂತೆ.
ಎಲ್ಲ ಮೀನುಗಳು ಬಂದು ಅಲ್ಲೇ ಇದ್ದಂತಹ ಋಷಿಗಳನ್ನ ಮೊರೆ ಹೋಗ್ತಾವಂತೆ. ಸ್ವಾಮಿ ಸೌಭರ್ಯ ಋಷಿಗಳೇ, ಗರುಡ ಹೀಗೆ ಪ್ರತಿದಿನ ತನಗೆ ಯಥೇಚ್ಛವಾಗಿ ಬೇಕಾದಷ್ಟು ಮೀನುಗಳನ್ನು ತಿನ್ಕೊಂಡು ಹೋಗ್ತಾ ಇದ್ದ ಅಂತಂದ್ರೆ ನಮಗೆ ಏನು ನಮ್ಮ ಸಂತತಿ ಮುಂದೆ ವರಿಸ್ಬೇಕನ್ನೋ ಆಸೆ ಇರ್ತದೆ, ಆ ನಮ್ಮ ಸಂತತಿ ಮುಂದುವರಿಬೇಕಾದದ್ದೇನಿರ್ತದೆ ಅದಲ್ಲಿಗೆ ನಿಂತು ಹೋಗ್ತದೆ. ಸ್ವಾಮಿ, ಇದನ್ನು ನೀವು ಹೇಗಾದರೂ ಮಾಡಿ ಇದನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳಿದಾಗ ಸೌಭರ್ಯ ಋಷಿಗಳು ಗರುಡನಿಗೆ ಶಾಪವನ್ನು ಹಾಕಿಬಿಡ್ತಾರೆ. ಈ ತೀರದಲ್ಲಿ ನೀನೇನಾದರೂ ಬಂದೆ ಅಂತಂದರೆ ನೀನು ಸತ್ಯ ಹೋಗ್ತಿದಿ ಅಂತ. ಅಲ್ಲಿಂದ ಏನಾಗ್ತದೆ ಅಂತಂದರೆ ಯಮುನಾ ನದಿ ಆ ಪರ್ಟಿಕ್ಯುಲರ್ ಈಗೇನು ಕಾಳಿಂಗ ಬಂದು ಸೇರ್ಕೊಂಡಿದ್ದಾನೆ ಆ ಪ್ರದೇಶದಲ್ಲಿ ಮಾತ್ರ ಗರುಡನ ಹಾರಾಟ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಕಾಳಿಂಗ ತನಗಿದು ರಕ್ಷಣೀಯವಾದಂತಹ ಜಾಗ ಅಂತಂದು ಅಲ್ಲಿಗೆ ಬಂದಿರ್ತಾನೆ. ಬಂದಿದ್ದ ತಾನೆ, ಇದ್ದ ಮೇಲೆ ಸುಮ್ಮನೆ ಮರ್ಯಾದೆಯಿಂದ ಇದ್ದಿದ್ರೆ ಯಾರೇನು ಮಾಡ್ತಾ ಇರಲಿಲ್ಲ. ಆ ಕಾಳಿಂಗ ತಾನು ಇದ್ದಂತಹ ಯಮುನೆಯ ಮಡಿಲಲ್ಲಿ ಬಂದಂತಹ ಎಲ್ಲ ಜನರನ್ನ ತನ್ನ ವಿಷದ ಬಾಧೆಯಿಂದ ಸಾಯಿಸ್ತಾ ಇರ್ತಾನಂತೆ. ಎಷ್ಟು ಗಾಢವಾದಂತಹ ವಿಷ ಅಂತಂದ್ರೆ ಆ ಯಮುನಾ ನದಿಯ ಮೇಲುಗಡೆ ಹಾದು ಬಂದಂತಹ ಗಾಳಿಯನ್ನು ಕುಡಿದ್ರೆ ಸಾಕಂತೆ ಜನರು ಮೂರ್ಛೆ ಹೋಗ್ತಾ ಇದ್ರಂತೆ. ಅಷ್ಟು ಗಾಢವಾದಂತಹ ವಿಷ ಆ ಯಮುನಾ ತೀರದಲ್ಲಿ ಯಮುನಾ ನದಿಯಲ್ಲಿ ಇದ್ದಂತಹ ಕಾಳಿಂಗನದ್ದಾಗಿತ್ತಂತೆ. ಸರಿ, ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ ಕೃಷ್ಣ ಪರಮಾತ್ಮನ ಸಂಗಡಿಗರು ಆಟಾಡ್ತಾ ನೀರನ್ನ ಕುಡಿದಿದ್ದಕ್ಕೆ ಮೂರ್ಛೆ ಬೀಳ್ತಾ ಇದ್ದಾರಂತೆ. ವಿಷಯ ಅವನಿಗೆ ಗೊತ್ತಾಯಿತು ಕೃಷ್ಣ ಪರಮಾತ್ಮನಿಗೆ. ಅವಾಗ ಗೊತ್ತಾದ ಕೂಡಲೇ ಕೃಷ್ಣ ಪರಮಾತ್ಮನಿಗೆ ಎಲ್ಲರೂ ಬಂದು ಕೇಳ್ಕೋತಾರಂತೆ, ಕೃಷ್ಣ ಏನಾದರೂ ಮಾಡಿ ಇದಕ್ಕೆ ಮಾಡಬೇಕು ಅಂತ. ಅವಾಗೇನಂತಾರಂತೆ ಕೃಷ್ಣ, ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳ್ತಾನೆ. ಯಾಕೆ ಅಂತ, ಬಲರಾಮ ಇದ್ದಾನ್ರಿ, ಬಲರಾಮ ಮತ್ತೆ ಅವನ ಕಾಳಿಂಗ ಎಲ್ಲರೂ ಕೂಡ ಸಮಾನ ಜಾತಿಯರು, ಸರ್ಪ ಜಾತಿಯರು. ಅಂದ್ರೆ ಬಲರಾಮ ಶೇಷನ ಅವತಾರ. ಅವನಿಗೆ ಗೊತ್ತಾಯ್ತಂದ್ರೆ ಒದಿಬೇಡ ಅಂತ ಅಂದ್ಬಿಡ್ತಾನೆ. ನಮ್ಮ ಅಣ್ಣನ ಮಾತೆಲ್ಲ ನಾನು ತಿರಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನಾಳೆ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ, ಮಾರನೇ ದಿವಸ ಆಟ ಆಡೋ ಮುಂದಾಗ ಮತ್ತೆ ಅದೇ ರೀತಿಯಾದಂತಹ ಒಂದು ಮೂರ್ಛೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಕೃಷ್ಣ ಪರಮಾತ್ಮ ಒಂದು ನೆವ ಬೇಕಲ್ಲ, ಸುಮ್ಮನೆ ಹೇಗೆ ತಾನೇ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಆಟ ಆಡ್ತಾ ಅಲ್ಲಿ ಒಂದು ಚೆಂಡನ್ನ ನೀರಲ್ಲಿ ಹಾಕ್ಬಿಡ್ತಾನಂತೆ. ಕೃಷ್ಣ ಪರಮಾತ್ಮ ಆಟ ಆಡ್ತಾ ಒಂದು ಚೆಂಡನ್ನ ಆ ನದಿಯೊಳಗೆ ಹಾಕ್ಬಿಡ್ತಾನಂತೆ. ಅಂದ್ರೆ ಎಲ್ಲಿ ಆ ಕಾಳಿಂಗ ಸರ್ಪ ಇರ್ತದೋ ಆ ಸರ್ಪದ ಸ್ಥಳದಲ್ಲಿ ಏನೇ ಚೆಂಡನ್ನ ಬೇಕು ಅಂತ ಒಗಿತಾನೆ. ಒಂದು ಕಾರಣ ಸಿಕ್ತಲ್ಲ, ಯಾಕೆ ಅಂತಂದ್ರೆ ಕೃಷ್ಣ ಪರಮಾತ್ಮ ಇನ್ನೂ ಆಟ ಆಡುವಂತಹ ವಯಸ್ಸಿನಲ್ಲಿರುವ ಹುಡುಗ. ಸುಮ್ಮನೆ ವಿನಾಕಾರಣವಾಗಿ ನದಿಯಲ್ಲಿ ಹಾಡಿದಾನೆ ಅಂತಂದ್ರೆ ಎಲ್ಲರಿಗೂ ಗಾಬರಿ ಆಗ್ಬಿಡ್ತದೆ. ಏನ್ ಹೇಳಿದಾನೆ, ಚೆಂಡು ಬಿದ್ದಿದೆ ಹೋಗಿ ತಗೊಂಡ್ಬರ್ತೀನಿ ಅನ್ನೋದಕ್ಕೋಸ್ಕರವಾಗಿ ಹಾರಿ ಹೋಗಿದ್ದಾನಂತೆ. ಚಂಡು ತರುವ ನೆವದಿ ಕಾಳಿಂಗನ ಉದ್ದಂಡ ಮಾಡುವ ಧುಮುಕಿ, ಚಂಡ ಕಾಳಿಂಗನ ಮಂಡೆಯೊಳಗೆ ಪಾದ ಪುಂಡರೀಕವನಿಟ್ಟು ತಾಂಡವನಾಡಿದ ಎಂಥ ಪಾವನ ಪಾದವೋ. ಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿ ನಿರ್ಭೀತನಾಗಿ ಹಾಡಿದ್ದಾನಂತೆ. ಹಾಡಿದ್ರೆ ಒಳಗಡೆ ಹೋಗಿದ್ದಾನೆ. ಹೋದ ಕೂಡಲೇ ಆ ಕಾಳಿಂಗ ಮೊದಲಿಗೆ ಯಾವಾಗಲೇ ಆಗಿರಿ ಹೀರೋ ಮೊದಲಿಗೆ ವಿಲನ್ನ ಸ್ವಲ್ಪ ಮುಂದುವರಿಲಿಕ್ಕೆ ಬಿಡ್ತಾನೆ. ಯಾಕೆ ಅಂತಂದ್ರೆ ತನ್ನಲ್ಲಿರುವಂತಹ ಶಕ್ತಿ ಖಳನಾಯಕನಕ್ಕಿಂತ ಹೆಚ್ಚಾಗಿದೆ ಅಂತ ತೋರಿಸ್ಬೇಕು ಅಂತಂದ್ರೆ ಖಳನಾಯಕ ಮುಂದೆ ಬರಬೇಕು. ಒಂದೇ ಸತಿ ಕೃಷ್ಣ ಪರಮಾತ್ಮ ಹಾರಿದ ಕೂಡಲೇ ಏನಾದರೂ ಸಂಹಾರ ಮಾಡಿಬಿಟ್ಟಿದ್ದ ಅಂತಂದ್ರೆ ಕಾಳಿಂಗ ಮರ್ದನ ಅಂತನ್ನೋದು ಇಷ್ಟು ಫೇಮಸ್ ಆಗ್ತಿರ್ಲಿಲ್ವೇನೋ. ಅದಕ್ಕೆ ಕೃಷ್ಣ ಪರಮಾತ್ಮ ಯಮುನಾ ನದಿಗೆ ಹಾರಿದ್ದಾನೆ. ಹಾಡಿದ ಕೂಡಲೇ ಕಾಳಿಂಗ ಸರ್ಪಕ್ಕೆ ಸಿಕ್ಕಾಕೊಂಡ ಹಾಗೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟೊತ್ತಾದ್ರೂ ಮೇಲ್ಗಡೆ ಬರ್ತಾನೆ ಇಲ್ಲ. ಅಲ್ಲಿದ್ದಂತಹ ಗೆಳೆಯರಿಗೆಲ್ಲ ಹೆದರಿಕೆ ಆಗ್ಬಿಡ್ತಂತೆ. ಇಲ್ಲಿ ಕೃಷ್ಣ ಹೋದ ಬರಲೇ ಇಲ್ಲ, ಕೃಷ್ಣ ಹೋದ ಬರಲೇ ಇಲ್ಲ. ಅಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗಿದೆ ಆ ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪ ಅಂತನ್ನೋ ದೊಡ್ಡ ಘಟ ಸರ್ಪ ಇದೆ. ಅದೊಂದೇ ಇಲ್ಲ, ತನ್ನ ಪರಿವಾರವನ್ನೆಲ್ಲ ಕರ್ಕೊಂಬಂದು ಅಲ್ಲೇ ಇದೆಯಂತೆ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಭಯ. ಅಲ್ಲಿದ್ದಂತಹ ಹುಡುಗರು ಏನು ಮಾಡಬೇಕು?
ಯಾವ ಕೃಷ್ಣ ಪರಮಾತ್ಮ ಅಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ, ಅಂತಹ ಕೃಷ್ಣ ಪರಮಾತ್ಮನೇ ಹೋಗಿ ನದಿಯೊಳಗಡೆ ಹೋದವನು ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ ಅಲ್ಲಿದ್ದಂತಹ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಂತೆ. ಅರ್ಥಾತ್ ಬಹಳ ಹೆದರಿಕೆ ಆಯ್ತಂತೆ. ಬೃಂದಾವನಕ್ಕೆ ಓಡಿ 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 ಬರ್ತಾರಂತೆ. ಅಷ್ಟರಲ್ಲಿ ನೋಡಿದ್ರೆ ಕೃಷ್ಣ ಪರಮಾತ್ಮನನ್ನ ಎಲ್ಲ ಕಡೆ ಹುಡುಕ್ತಾ ಇರ್ತಾರಂತೆ. ಈ ನಂದಗೋಪ, ಯಶೋಧೆ ಎಲ್ಲ ಹುಡುಕ್ತಾ ಇದ್ದಾರಂತೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ. ಬಲರಾಮಂಗೆ ಬಯ್ಯೋಣ ಬಯ್ಯೋಣ, ಎಲ್ಲಿದ್ದಾನೆ ಬಲರಾಮ, ಬಲರಾಮನ್ ಕೇಳಬೇಕು ಕೃಷ್ಣ ಎಲ್ಲಿದ್ದಾನಂತೆ. ಕೃಷ್ಣ ಬೇಕು ಅಂತ ಬಿಟ್ಟು ಬಂದಿದ್ದಾನೆ. ಯಾಕೆ ಅಂತಂದ್ರೆ ಇಲ್ಲಿ ತನ್ನ ಜಾತಿಯವನಾದಂತಹ ಕಾಳಿಂಗನ ಮರ್ದನದ ಸಂಕಲ್ಪ ಮಾಡಿ ಮನೆಯಿಂದ ಹೊರಟಾಗ ಅವನಿಗೆ ಹೇಳದೆ ಬಂದದ್ದು ಕೃಷ್ಣನ ಒಂದು ಆಕ್ಟ್ ಏನು ಹೇಳ್ತೀವಲ್ಲ, ಆ ಮಾಡಿದ್ದು ಸರಿನೇ ಆಗಿದೆ ಅಂತ ಹೇಳ್ತಾರೆ. ಬಲರಾಮನ್ ಕೇಳ್ತಾರೆ, ಬಲರಾಮ ಹೇಳ್ತಾನೆ ನನಗೇನು ಗೊತ್ತಿಲ್ಲಪ್ಪ, ಇವತ್ತು ನನಗೆ ಹೇಳಾರ್ದೆ ಕೇಳಾರ್ದೆ ಹೋಗ್ಬಿಟ್ಟಾನ ಕೃಷ್ಣ, ನಾನು ಅವನ್ನ ಹುಡುಕ್ತಾ ಇದ್ದೀನಿ ಆಟಾಡ್ಲಿಕ್ಕೆ ಅಂತ ಹೇಳ್ತಾನೆ. ನೀನೋ ಮಾರಾಯ, ಅಣ್ಣ ಆಗಿದೆ ಅವನ್ನ ನೋಡ್ಕೊಳಿಕ. ಯಾರ್ರೀ ಅಣ್ಣ ಅಂತಾರೆ ವಾದಿರಾಜರು. ಯಾರಣ್ಣ ಯಾರ ತಮ್ಮ? ಯೋನಃ ಪಿತಾ ಜಾನಿತ ಯೋ ವಿಧಾತ. ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ, 14 ಲೋಕಗಳಿಗೆ ಯಾವ ಪರಮಾತ್ಮ ತಂದೆಯಾಗಿದ್ದಾನೆ ಅವನು ಈ ಬಲರಾಮನಿಗೆ ಅಣ್ಣ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೀಗೆ ಉತ್ಪ್ರೇಕ್ಷೆಯನ್ನು ಮಾಡ್ತಾರಂತೆ. ವಾದಿರಾಜರು ಉತ್ಪ್ರೇಕ್ಷೆಯನ್ನು ಮಾಡಿ ವಿಷಯ ಮುಂದುವರಿಸ್ತಾರೆ. ಹೀಗೆ ಬಲರಾಮನನ್ನ ಕೇಳಿದ್ರೆ ಯಾರನ್ನ ಕೇಳಿದ್ರು ಗೊತ್ತೇ ಇಲ್ಲ ವಿಷಯ. ಅಷ್ಟರಲ್ಲಿ ಅಲ್ಲಿದ್ದಂತಹ ಯಮುನಾ ತೀರದಲ್ಲಿದ್ದಂತಹ ಹುಡುಗರು ಗಾಬರಿಯಿಂದ ಓಡಿ ಬಂದು ನಂದಗೋಪನಿಗೆ ವಿಷಯವನ್ನು ತಿಳಿಸ್ತಾರಂತೆ. ಹೀಗೆ ಆಟ ಆಡ್ತಾ ಇದ್ವಿ, ಚಂಡು ನದಿಗೆ ಬಿತ್ತು, ಕೃಷ್ಣ ಪರಮಾತ್ಮ ಅದನ್ನು ತರಲಿಕ್ಕೆ ಅಂತ ಹೋದ. ಆದರೆ ನಮಗೆ ಗೊತ್ತಿರಲಿಲ್ಲ ವಿಷಯ ಅಲ್ಲಿ ಕಾಳಿಂಗ ಸರ್ಪ ಇದೆ ಅಂತ. ಈಗ ನೋಡಿದ್ರೆ ಕೃಷ್ಣ ಪರಮಾತ್ಮ ಮೇಲ್ ಬರ್ತಾನೆ ಇಲ್ಲ. ಏನ್ ಮಾಡಬೇಕು? ಎಲ್ಲರಿಗೂ ಗಾಬರಿ. ಓಡಿ ಬಂದಿದ್ದಾರೆ, ನೋಡಿದ್ರೆ ಕೃಷ್ಣ ಪರಮಾತ್ಮ ಅವಾಗ ಬಿದ್ದವನು ಇನ್ನೂ ಅದ್ರ ಮೇಲೆ ಬಂದಿಲ್ಲ. ಎಲ್ಲರಿಗೆ ಗಾಬರಿ ಆಗಿದ್ದು ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗ್ತದೆ, ಗಾಬರಿ ಆಗಿದ್ದಾರೆ, ಸಾಕಿನ್ನ ಆಟ ಅಂತ. ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಮೇಲ್ಗಡೆ ಬರ್ತಾನೆ. ಮೇಲ್ಗಡೆ ಬಂದಾಗ ಕೃಷ್ಣ ಪರಮಾತ್ಮನ ಪೋಸ್ಚರ್ ಎಷ್ಟು ಚೆನ್ನಾಗಿರ್ತದೆ ಅಂತಂದ್ರೆ, ತನ್ನ ಒಂದು ಕೈಯಿಂದ ಬಾಲವನ್ನ ಹಿಡ್ಕೊಂಡು, ಒಂದು ಕೈಯಿಂದ ಕೊಳಲನ್ನ ಹಿಡ್ಕೊಂಡು, ತನ್ನ ಪಾದಗಳಿಂದ ಆ ಕಾಳಿಂಗನ ಹೆಡೆಯ ಮೇಲೆ ನರ್ತನ ಮಾಡ್ತಾ ಇರ್ತಾನಂತೆ ಕೃಷ್ಣ ಪರಮಾತ್ಮ. ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಇಲ್ಲಿ ವಾದಿರಾಜರು ಒಂದು ಮಾತನ್ನ ಹೇಳ್ತಾರೆ. ಯಾಕೆ ಕೃಷ್ಣ ಪರಮಾತ್ಮ ಬಾಲವನ್ನ ಮೇಲೆ ಹಿಡಿದ, ತನ್ನ ತಲೆಯ ಮೇಲೆ ಯಾಕೆ ನಿಂತ ಅಂತ ಕೃಷ್ಣ ಪರಮಾತ್ಮನ ಈ ಪೋಸ್ಚರ್ ಬಗ್ಗೆ, ಅವನ ನಿಂತಹ ಭಂಗಿಯ ಬಗ್ಗೆ ವಾದಿರಾಜರು ಒಂದು ಮಾತನ್ನ ಹೇಳ್ತಾರೆ. ಯಾಕೆ ಹಾಗೆ ನಿಂತ ಅಂತಂದ್ರೆ, ವಿಷ ಹಾವಿಗೆ ಎಲ್ಲಿರ್ತದೆ? ತನ್ನ ಹೆಡೆಯಲ್ಲಿ ಇರ್ತದೆ. ಯಾವ ಪರಮಾತ್ಮ ಯಾರನ್ನ ಹೇಗೆ ದಮನ ಮಾಡಬೇಕು ಅನ್ನೋದು ಕೃಷ್ಣ ಪರಮಾತ್ಮನಿಗೆ, ಭಗವಂತನಿಗೆ ಗೊತ್ತೇ ಗೊತ್ತು. ಹೆಡೆಯಲ್ಲಿ ವಿಷ ಇದೆ ಅಂತಂದ್ಮೇಲೆ ಅದಕ್ಕೆ ತಕ್ಕನಾದಂತಹ ಶಿಕ್ಷೆ ತಲೆಗೆ ಮಾತ್ರ ಆಗಬೇಕು. ಪಾಪ ಬಾಲ ಏನ್ ಮಾಡಿದೆ? ಬಾಲ ಏನು ಮಾಡಿಲ್ಲ, ಅದಕ್ಕೆ ಅದನ್ನ ಮೇಲೆತ್ತಿ ಹಿಡದ. ಹೆಡೆಯಲ್ಲಿ ವಿಷ ಇಟ್ಟುಕೊಂಡು ಅವನನ್ನ ಕಚ್ಲಿಕ್ಕೆ ಬಂದ, ಅದಕ್ಕೆ ಅದರ ಮೇಲ್ಗಡೆ ಏನ್ ಮಾಡಿದ? ಹಾರಿ ಕುಣಿದ. ಹೀಗೆ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ? ಆ ಕಾಳಿಂಗ ಮರ್ದನವನ್ನ ಮಾಡ್ತಾ ಇರ್ತಾನೆ. ಕಾಳಿಂಗ ಮರ್ದನವನ್ನ ಮಾಡಿ ಎಲ್ಲರೂ ಆ ಕಾಳಿಂಗನ ಹೆಂಡತಿಯರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಅವರು ಕೇಳ್ಕೋತಾರೆ, ಕೃಷ್ಣ ನೀ ಏನಾದ್ರೂ ಅವ್ರನ್ನ ಈಗ ದಮನ ಮಾಡೋದು ನಿಲ್ಸಿಲ್ಲ ಅಂತಂದ್ರೆ ನಮ್ಮೆಲ್ಲರ ಗತಿ ಅಧೋಗತಿ ಆಗ್ಬಿಡ್ತದಪ್ಪ. ನೀ ಮಾಡಿದ್ ಸರಿನೇ, ವಾಸ್ತವಿಕವಾಗಿ ನೀನ್ ಮಾಡ್ತಾ ಇರೋದು ಸರಿನೇ, ನಿನ್ನ ಅವತಾರ ಆಗಿದ್ದೇನೆ ದುಷ್ಟರ ದಮನಕ್ಕಾಗಿ. ಆದರೆ ಸ್ವಾಮಿ, ನಮ್ಮನ್ನು ಒಂದ್ಸತಿ ನೋಡೋ, ನಾವು ಕೂಡ ನಮ್ಮ ಪರಿಸ್ಥಿತಿ, ನಮ್ಮ ಗಂಡಂದ್ರನ್ನೇ ನಂಬ್ಕೊಂಡ್ಬಂದಿದ್ದೀವಲ್ಲ, ಹಾಗಾಗಿ ಅವರನ್ನ ಬಿಟ್ಬಿಡು ಅಂತ ಯಾವಾಗ ಕೃಷ್ಣ ಪರಮಾತ್ಮನನ್ನ ಕೇಳ್ತಾರೋ ಅವಾಗ ಕೃಷ್ಣ ಪರಮಾತ್ಮ ಅವರನ್ನ ಬಿಟ್ಟು ಬಿಡ್ತಾನಂತೆ. ಅವರಿಗೆ ಹೇಳ್ತಾನಂತೆ, ನೀನು ಇಲ್ಯಾಕೆ ಬಂದಿದ್ಯಾ ಅಂತ ಕಾಳಿಂಗನನ್ನ ಕೇಳಿದಾಗ ಕಾಳಿಂಗ ಹೇಳ್ತಾನಂತೆ, ಇಲ್ಲ ಸ್ವಾಮಿ, ನನ್ನ ವಾಸ್ತವಿಕವಾದಂತಹ ಸ್ಥಳ ರಮಣಕ ದ್ವೀಪ ಅಂತ, ಅಲ್ಲಿ ಗರುಡನ ಭಯ ಜಾಸ್ತಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಸೌಭರ್ಯ ಋಷಿಗಳ ವೃತ್ತಾಂತ ಗೊತ್ತಿತ್ತು, ಹಾಗಾಗಿ ಇಲ್ಲಿ ನಾನು ಬಹಳ ದಿನಗಳಿಂದ ಸುರಕ್ಷಿತನಾಗಿದ್ದೇನೆ. ಸರಿ ಆಯ್ತು, ನಾನಿಲ್ಲಿ ಇರ್ತೀನಿ, ಇನ್ಮೇಲೆ ನೀ ಹೊರಡು ಅಂತ ಹೇಳ್ದೆ.
ಸ್ವಾಮಿ ನಾ ಅಲ್ಲಿಗೆ ಹೋದ್ರೆ ಮತ್ತೆ ಗರುಡ ಬರ್ತಾನೋ, ನನ್ನನ್ನು ಪ್ರಾಣ ತೆಗಿತಾನಪ್ಪ ಅವ, ಆಗೋದಿಲ್ಲ ನನ್ನ ಕೈಯಲ್ಲಿ ಹೋಗ್ಲಿಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಪಾದಗಳ ಚಿಹ್ನೆ ನಿನ್ನ ತಲೆಯ ಮೇಲಿದೆ, ಹಾಗಾಗಿ ನೀ ಅಲ್ಲಿಗೆ ಹೋಗು, ಯಾರು ನಿನ್ನನ್ನು ಏನೂ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ನಮಗೆ ತಿಳ್ಕೋಬೇಕಾದಂತಹದ್ದು ಏನು ವಿಷಯ ಅಂತಂದ್ರೆ, ಯಾವ ಪರಮಾತ್ಮನ ಪಾದಗಳನ್ನು ನಾವು ಬಿಡಲಾರ್ದೆ ಹಿಡಿದ್ವಿ ಅಂತಂದ್ರೆ ಅವ ನಮ್ಮ ಜೊತೆಗೆ ಬರ್ತಾನೆ. ಬಂದ ಅಂತಂದ್ರೆ ಯಾವ ಅಡೆತಡೆಗಳು ಕೂಡ ನಮಗೆ ಸರ್ವಥಾ ನಮ್ಮನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಷಯವನ್ನ ತಿಳಿಸ್ತಾ ಇದೆ ಇಲ್ಲಿ ರುಕ್ಮಿಣೀಶ ವಿಜಯ. ಅದಾದ ಮೇಲೆ 5ನೇ ಸರ್ಗದಲ್ಲಿ ಕೃಷ್ಣ ಪರಮಾತ್ಮ ಸರಿ ಬಹಳ ಹೊತ್ತಾಗಿತ್ತು, ಸಾಯಂಕಾಲ ಆಗೋಗಿತ್ತು, ಎಲ್ಲರೂ ಇಲ್ಲೇ ಇದ್ಬಿಡೋಣ ಅಂತ ಅಲ್ಲೇ ಒಲಿ ಹಚ್ಚಿ ಬಕ್ರಿ ಬಡಿದು ಊಟ ಮಾಡಿ ಅಲ್ಲೇ ಮಲ್ಕೋತಾರೆ ಅವತ್ತಿನ ದಿವಸ ರಾತ್ರಿ. ಮಾರನೇ ದಿವಸ ನೋಡಿದ್ರೆ ಕಾಡ್ಗಿಚ್ಚು, ಇಡೀ ಕಾಡಿಗೆ ಬೆಂಕಿ ಹತ್ತಿದೆ. 2ನೇ ಸತಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಆ ದಾವಾಗ್ನಿಯನ್ನ ಪಾನ ಮಾಡಿಬಿಡ್ತಾನೆ. ಅದಕ್ಕೆ ವಾದಿರಾಜರಂತಾರೆ, ಕೃಷ್ಣ ಪರಮಾತ್ಮ ಹೀಗೆ ಬೆಂಕಿಯನ್ನು ಕುಡಿದಿದ್ದು ನೀವೆಲ್ಲ ವರ್ಣನೆ ಮಾಡ್ರಿ ಅಂತ ಹೇಳ್ತಾರೆ. ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಯಾಕೆ ಅಂತಂದ್ರೆ, ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಷು ತುಸ್ತೇನ ಕೃತೋನುಭಾವ. ಇವಾಗ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ. ಯಾವ ಪರಮಾತ್ಮನ ಮುಖ ಕಮಲಗಳಿಂದ ಅಗ್ನಿ ವಾಯು ಎಲ್ಲದರ ಹುಟ್ಟು ಆಗಿದೆಯೋ ಅಂತಹ ಪರಮಾತ್ಮನ ಬಾಯಲ್ಲಿ ಪುನಃ ಹೋಯಿತು ಅಂತಂದ್ರೆ ತಮ್ಮ ಮನೆಗೆ ತಾವು ಯಾರಾದರೂ ಹೋದ್ರೆ ಭಾರಿ ಸಂತೋಷ ಪಡ್ತಾರೆ. ಬಂದ್ರಿ 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 ನೀವು ಅಂತ ಯಾರಾದರೂ ಚಪ್ಪಾಳೆ ಹೊಡೆದು ಆರತಿ ಮಾಡ್ತಾರ? ಸರ್ವಥಾ ಮಾಡೋದಿಲ್ಲ. ಕೃಷ್ಣ ಪರಮಾತ್ಮನೂ ಅಷ್ಟೇ ಮಾಡಿದಾನೆ. ಯಾವ ಬೆಂಕಿ ತನ್ನ ಬಾಯಿಂದ ಹೊರಗಡೆ ಬಂದಿದೆಯೋ ಅಂತಹ ಬೆಂಕಿ ಪುನಃ ತಾನು ತನ್ನ ಮನೆಗೆ ಹೋಗಿದೆ. ಹಾಗಾಗಿ ನಾನು ಅದನ್ನು ವರ್ಣನೆ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ವಾದಿರಾಜರು. ಇನ್ನ ವಾದಿರಾಜರು ಇದನ್ನ ಹೇಳಿದ ಮೇಲೆ ಉಗ್ರಾಸುರನನ್ನ ವಧೆ ಮಾಡಿದ್ರ ಬಗ್ಗೆ ಬಹಳ ಸ್ವಲ್ಪನೇ ಮಾತಾಡಿ ಮುಂದೆ ನೀಲಾ ಸ್ವಯಂವರದ ಬಗ್ಗೆ ಮಾತಾಡ್ತಾರೆ ವಾದಿರಾಜರು. ನೀಲಾದೇವಿಯ ಸ್ವಯಂವರ ನಡೀತಾ ಇರುತ್ತೆ. ಹೇಗೆ ಅಂತಂದ್ರೆ, ಅವರಪ್ಪ 7 ಗೂಳಿಗಳನ್ನ, ಘಟಾನುಘಟಿ ಗೂಳಿಗಳನ್ನ ಬಿಡ್ತಾನಂತೆ. ಈ ಗೂಳಿಯನ್ನ ಯಾರು ಕಟ್ಟಿ ಹಿಡಿದು ಹಾಕ್ತಾರೋ ಅಂತಹ ವ್ಯಕ್ತಿಗೆ, ಅಂತಹ ಪರಾಕ್ರಮಿಗೇನೆ ನೀಲಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸ್ವಯಂವರವನ್ನು ನಡೆಸಿರ್ತಾನೆ. ಯಥೋಚಿತವಾದಂತಹ ಎಲ್ಲ ಪುರುಷರು ರಾಜರುಗಳೆಲ್ಲ ಬಂದಿರ್ತಾರೆ. ಭಾರಿ ಸ್ಫುರದ್ರೂಪಿಯಾದಂತಹ ನೀಲಾದೇವಿ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಬಂದಿರ್ತಾರೆ. 7 ಗೂಳಿಗಳಲ್ಲ, ಒಂದೊಂದು ಗೂಳಿಗಳನ್ನ ಬಂದ್ರೇನೆ ತಡ್ಕೊಳ್ಳಿಕ್ಕಾಗ್ಲಾರ್ದೆ ಕೈ ಕಾಲು ಮುರ್ಕೊಂಡಂತಹ ರಾಜರುಗಳು ಅಲ್ಲಿದ್ರು. ಕೃಷ್ಣ ಪರಮಾತ್ಮ ಆಟ ಆಡ್ತಾ ಹೋದ್ರೆ ಅಲ್ಲಿ 7 ಗೂಳಿಗಳು ಒಟ್ಟಿಗೆ ಬಂದರೂ ಕೂಡ ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯದಿಂದ 7 ಗೂಳಿಗಳನ್ನ ಕೊಂಬನ್ನ ಮುರಿದು ಹಾಕಿ ಅವೆಲ್ಲದರ ಹುಟ್ಟಡಗಿಸಿ ನೀಲಾದೇವಿಯನ್ನ ಸ್ವಯಂವರದಲ್ಲಿ ಗೆಲ್ತಾನೆ. ಹೀಗೆ ಕೃಷ್ಣ ಪರಮಾತ್ಮ ನೀಲಾದೇವಿಯನ್ನ ಮದುವೆ ಮಾಡ್ಕೋತಾನೆ. ಅದಾದ್ಮೇಲೆ ಧೇನುಕಾಸುರನನ್ನ ಮತ್ತೆ ವ್ಯೋಮ ಅನ್ನುವಂತಹ 2 ಅಸುರರು ಬರ್ತಾರೆ. ಆಟ ಆಡ್ತಾ ಇರಬೇಕಾದಾಗನೇ ಬರ್ತಾರೆ. ಬಂದಾಗ ಅವರಿಬ್ರು ಹೇಗೆ ಸಂಹಾರ ಮಾಡ್ತಾರೆ ಅಂತಂದ್ರೆ, ಅವರಿಬ್ಬರನ್ನ ಹೇಗೆ ಸಂಹಾರ ಮಾಡ್ತಾರೆ ಅಂತಂದ್ರೆ, ಪ್ರಲಂಬಾಸುರನನ್ನ ಬಲರಾಮ ತನ್ನ ನೇಗಿಲು, ತನ್ನ ಆಯುಧ ಯಾವುದು ಅಂತಂದ್ರೆ ನೇಗಿಲು, ಆ ನೇಗಿಲಿನಿಂದ ಹೊಡೆದು ಸಾಯಿಸ್ತಾನಂತೆ. ವ್ಯೋಮನನ್ನ ಕೃಷ್ಣ ಪರಮಾತ್ಮ ಸರಾಗವಾಗಿ ಸಂಹಾರವನ್ನ ಮಾಡ್ತಾನಂತೆ. ಹೀಗೆ ಕೃಷ್ಣ ಪರಮಾತ್ಮ ಬಲರಾಮ ಇಬ್ರು ಕಂಬೈಂಡ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾವಾಗ ಬಲರಾಮ ಒಬ್ನೇ ಹೋದ್ರೇನೆ ಅಸುರರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಲಿಷ್ಠನಾದವನು. ಇನ್ನು ಸ್ವಯಂ ಪರಮಾತ್ಮ ಕೃಷ್ಣ ಪರಮಾತ್ಮ ಹೋದ್ರಂತೂ ಸರಿನೇ ಸರಿ. ಇವರಿಬ್ರು ಹಿಂಗಿದ್ದಾರೆ ಅಂತಂದ್ರೆ ಇಬ್ರು ಒಟ್ಟಿಗೆ ಸೇರಿಬಿಟ್ರೆ ಇನ್ನೆಷ್ಟು ಪರಾಕ್ರಮ. ಹಾಗಾಗಿ ಅವರಿಬ್ರು ಸೇರ್ಕೊಂಡು ಆ ವ್ಯೋಮನನ್ನ ಮತ್ತೆ ಆ ಪ್ರಲಂಬಾಸುರನನ್ನ ಇಬ್ಬರನ್ನು ಸಂಹಾರ ಮಾಡಿದ್ದಾರೆ. ಇನ್ನ ಮೊದಲನೇ ದಿವಸನೇ ಪ್ರತಿಜ್ಞೆ ಮಾಡಿದ ಹಾಗೆ ಇದು ಒಂದು ಮಹಾಕಾವ್ಯ ಅಂತನ್ಲಿಕ್ಕೆ ಸರಿಯಾದಂತಹ ಉದಾಹರಣೆ ಅಂತ ಪ್ರತಿಜ್ಞೆ ಮಾಡಿ ಹೇಳಿದ್ದೆ.
ಮಹಾಕಾವ್ಯ ಆಗಬೇಕು ಅಂತಂದ್ರೆ ಒಂದಿಷ್ಟು ನಿಯಮಗಳಿದೆ. ಅದರಲ್ಲಿ ಒಂದು ಯಾವುದು ಅಂತಂದ್ರೆ ಋತುಗಳ ವರ್ಣನೆಯನ್ನ ಮಾಡಬೇಕು, ಸೂರ್ಯೋದಯ ಚಂದ್ರೋದಯಗಳ ವರ್ಣನೆಯನ್ನ ಮಾಡಬೇಕು ಅಂತ, ಹೀಗೆ ಒಂದಿಷ್ಟು ನಿಯಮಗಳು. ಆ ನಿಯಮಗಳಲ್ಲಿ ವಾದಿರಾಜರು ಯಾವುದನ್ನೂ ಬಿಟ್ಟಿಲ್ಲ, ಅದಕ್ಕಿಂತ ಅಧಿಕವಾದಂತಹ ಕೆಲಸವನ್ನೇ ಮಾಡಿದ್ದಾರೆ. ಹಿಂದೆ ಕೃಷ್ಣ ಪರಮಾತ್ಮ ಹುಟ್ಟಿದ ಸಮಯದಲ್ಲಿ ಸೂರ್ಯೋದಯ ಆಯಿತು ಅಂತ ಸೂರ್ಯೋದಯದ ವರ್ಣನೆ ಮಾಡಿದ್ದಾಯಿತು. ಸೂರ್ಯ ಬರ್ತಾನೆ, ಪೂರ್ವ ಸಮುದ್ರದಲ್ಲಿ ಸ್ನಾನ ಮಾಡಿ ಬರ್ತಾನೆ, ತನ್ನ ಕಿರಣಗಳೆಂಬ ಕಮಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ತಗೊಂಡ್ಬರ್ತಾನೆ ಅಂತ ಸೂರ್ಯೋದಯದ ವರ್ಣನೆ ಮಾಡಿದ್ದಾಗಿತ್ತು. ಇನ್ನು ಸೂರ್ಯಾಸ್ತದ ವರ್ಣನೆಯನ್ನ ಮುಂದೆ ಮಾಡೋರಿದ್ದಾರೆ. ಇನ್ನು ಋತುಗಳ ವರ್ಣನೆ ಉಳಿದಿದೆ. ಈಗ ಪ್ರಕೃತದಲ್ಲಿ ವರ್ಷಾ ಋತುವಿನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವರ್ಷಾ ಋತುವನ್ನು ವರ್ಣನೆ ಬಹಳ ದೊಡ್ಡದಾದಂತಹ ವರ್ಣನೆ. ವರ್ಷಾ ಋತುವಿನ ವರ್ಣನೆ ಮಾಡ್ತಾ ಇರಬೇಕಾದಾಗ ವರ್ಷಾ ಋತುವಿಗೆ ಬರುವಂತಹ ಮಾಸಗಳು ಯಾವುದು? ಶ್ರಾವಣ ಮಾಸ, ಭಾದ್ರಪದ ಮಾಸ. ಅದರಲ್ಲಿ ಚಲೋ ಮಳೆ ಇರ್ತದೆ. ಆಷಾಢ ಮಾಸದಲ್ಲಿ ಗಾಳಿ ಬರ್ತದೆ, ಶ್ರಾವಣ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ, ಮತ್ತೆ ಆ ಮುಂದಿನ 2 ತಿಂಗಳುಗಳಲ್ಲಿ ಮಳೆ ಬರ್ತದೆ. ಕಾರ್ತಿಕದವರೆಗೂ ಸಾಮಾನ್ಯವಾಗಿ ಮಳೆ ಇರ್ತದೆ, ಕಾರ್ತಿಕದಲ್ಲಿ ಮಳೆ ಬಿಡ್ತದೆ. ಯಾಕೆ ಹೀಗೆ ಬಂತು? ವರ್ಷಾ ಋತು ಬಂದಿದ್ದು ಹೇಗಿತ್ತು? ಬರೋದು ಸಹಜನೇ ರೀ. ನಮಗೂ ಇವಾಗ ವರ್ಷಾ ಋತು ಇದೆ, ನಾವು ಬೈಕೋತಾ ಇರ್ತೀವಿ, ಏನಪ್ಪ ಮಾರ, ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರವಚನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಮಳೆ ಹಿಡ್ಕೊಂಡ್ಬಿಡ್ತು ಅಂತಂದ್ರೆ ಮನೆ ಕೆಲಸಗಳೇ ಆಗೋದಿಲ್ಲ ಅಂತ ಬೈಕೋತಾ ಇರ್ತೀವಿ. ಆದರೆ ಮೋಡಗಳು ಕೃಷ್ಣನ ಕಾಲದಲ್ಲಿ ಯಾಕೆ ಬಂತು ಅಂತ ವಾದಿರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಮೇಘಾ ಸವರ್ಣಸ್ಯ ಹರೇ ಸಹಾಯಂ ಪ್ರಾಯೋ ವಿಧಾತುಂ ಪರಿತಃ ಸಮೇತ್ಯ ಭಾಸ್ವಂತ ಮಂಗೈ ಪಯಸಾ ನಿದಾಘಂ ಆಚ್ಛಾದ್ಯ ವಿಶ್ವಂ ಉಪುಷಸ್ತದೀಯಂ. ಅಂದ್ರೆ ಆಕಾಶದಲ್ಲಿರುವಂತಹ ಎಲ್ಲ ಮೋಡಗಳು ಕೂಡ ಮಳೆಯನ್ನ ಕೊಡೋದಿಲ್ಲ. ಕಪ್ಪದಾದಂತಹ ಮೋಡಗಳು ಮಾತ್ರ ಮಳೆಯನ್ನ ಕೊಡುತ್ತದೆ. ಇದನ್ನೇ ಉಪಯೋಗಿಸ್ಕೊಂಡು ಒಂದ್ ಕಡೆ ಕವಿ ಸುಭಾಷಿತವನ್ನ ಹೇಳ್ತಾನೆ. ರೇರೇ ಚಾತಕ ಸಾವಧಾನ ಮನಸ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋದಾ ಬಹವೋ ಹಿ ಸಂತಿ ಗಗನೆ ಸರ್ವೇಪಿ ನೇತಾದೃಶಾಃ ಕೇಚಿದ್ ವೃಷ್ಟಿ ಭಿರಾರ್ದ್ರಯಂತಿ ಧರಣೀಂ ಘರ್ಜಂತಿ ಕೇಚಿದ್ವೃಥ ಯಂ ಪಶ್ಯಸಿ ತಸ್ಯ ಪುರತಃ ಮಾಬ್ರೂಹಿ ದೀನಂ ವಚಃ ಅಂತ ಕವಿ ಸುಭಾಷಿತವನ್ನ ಹೇಳ್ತಾನೆ. ಇದರ ಅರ್ಥ ಬಹಳ ಚೆನ್ನಾಗಿದೆ. ಹೇ ಮಾನವ, ನಿನಗೆ ಏನಾದ್ರೂ ದುಃಖ ಇತ್ತು, ದೈನ್ಯತಾ ವಿಷಯವಾದದ್ದು ಏನಾದ್ರೂ ನಿನ್ನ ಮನಸ್ಸಲ್ಲಿತ್ತು ಅಂತಂದ್ರೆ ಎಲ್ಲರ ಮುಂದೆ ಹೇಳ್ಕೋಬೇಡಪ್ಪ. ಯಾಕೆ ಅಂತ ಹೇಳ್ತಾನೆ ಕವಿ. ನೋಡು, ಆಕಾಶ ಒಂದ್ಸತಿ ನೋಡು, ಬೇಕಾದಷ್ಟು ಮೋಡಗಳಿದೆ. ಎಲ್ಲ ಮೋಡಗಳು ಮಳೆ ಸುರಿಸುತ್ತೆ ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ಗುಡುಗು ಹಾಕಿ ಹೋಗ್ಬಿಡ್ತದೆ ಬಿಳಿ ಮೋಡಗಳು. ಇನ್ನ ಕೆಲವಿರ್ತಾವೆ ಕಪ್ಪದಾದಂತಹ ಮೋಡಗಳು, ಅವ ಮಾತ್ರ ಮಳೆಯನ್ನು ಸುರಿಸ್ತದೆ. ಅಂದ್ರೆ ಇಲ್ಲಿ ನಾವು ಸಾಮಾನ್ಯ ವಿಷಯ, ಕಪ್ಪು ಮೋಡಗಳು ಮಳೆಯನ್ನ ಕೊಡ್ತದೆ, ಬಿಳಿ ಮೋಡಗಳು ಸಾಮಾನ್ಯವಾಗಿ ಘರ್ಜನೆಯನ್ನು ಮಾಡಿ ವ್ಯರ್ಥವಾಗಿ ಹೋಗಿಬಿಡ್ತದೆ. ಇದು ಸುಭಾಷಿತದಿಂದ ತಿಳ್ಕೋಬೇಕಾದಂತಹ ವಿಷಯ. ಪ್ರಕೃತಕ್ಕೆ ಏನ್ ಬಂತು ಅಂತಂದ್ರೆ ವರ್ಷಾ ಋತು ಬಂತು. ವರ್ಷಾ ಋತು ಬಂತು ಅಂತಂದ್ರೆ ಏನು? ಮಳೆಗಾಲ ಬಂದಿದೆ. ಮಳೆಗಾಲ ಬಂದಿದೆ ಅಂತಂದ್ರೆ ಯಾವ ಮೋಡಗಳು ಬಂತು? ಕಪ್ಪದಾದಂತಹ ಮೋಡಗಳು ಬಂತು. ಯಾಕೆ ಬಂತು ಅಂತಂದ್ರೆ ಅದನ್ನ ಹೇಳ್ತಾರೆ, ಕೃಷ್ಣ ನಾನು ಒಂದೇ ಕಲರ್ ಅಲ್ವಾ, ಅದಕ್ಕೆ ಬಂದಿದ್ದೀನ್ರಿ ನೋಡ್ಲಿಕ್ಕೆ ಅಂತ ಹೇಳತ್ತಂತೆ. ಅಂದ್ರೆ ಕೃಷ್ಣ ಕಪ್ಪು, ಆ ನೀಲಮೇಘಶ್ಯಾಮನ ಆ ಕೃಷ್ಣನ ವರ್ಣ ನಾವೆಲ್ಲ ಸಂಬಂಧಿಕರು, ಸವರ್ಣದವರು, ನಾವು ಅದನ್ನ ನೋಡ್ಲಿಕ್ಕೆ ಬಂದಿದ್ದೇವೆ ಅಂತ ವರ್ಷಾ ಋತುವಿನ ಆಗಮನವನ್ನ ವಾದಿರಾಜರು ಕವಿ ಈ ರೀತಿಯಾಗಿ ಈ ಶೈಲಿಯಲ್ಲಿ ತಿಳಿಸ್ತಾರೆ. ಹೀಗೆ ಹೇಳಬೇಕಾದಾಗ ಮತ್ತೊಂದು ವಿಷಯವನ್ನ ತಿಳಿಸ್ತಾರೆ ವಾದಿರಾಜರು. ಏನಂದ್ರೆ, ಮೇಘಗಳು ಬಂದಾಗ, ಕಪ್ಪು ಮೇಘಗಳು ಬಂದಾಗ ತರೋದೇನು? ಮಳೆಯನ್ನ ತರ್ತಾರೆ. ಮಳೆ ಯಾವ ರೀತಿಯಾಗಿರ್ತದೆ? ನೀರಿನ ರೀತಿಯಲ್ಲಿ ಇರ್ತದೆ. ನೀರಿಗೆ ಅಭಿಮಾನಿಯಾದಂತಹ ದೇವತೆ ಯಾರು? ವರುಣ. ಅಂದ್ರೆ ಮೇಘಗಳೂ ಬಂದವು, ಅದರಲ್ಲಿರುವಂತಹ ನೀರೂ ಬಂತು, ನೀರಿಗೆ ಅಭಿಮಾನಿಯಾದಂತಹ ವರುಣನು ಬಂದ. ಇಷ್ಟು ಜನ ಬಂದ್ರು. ಯಾಕೆ ಬಂದ್ರು ಅಂತಂದ್ರೆ, ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನಕಸ್ಸಹಾಯ. ಯಾವ ಕೃಷ್ಣನನ್ನ ಭೇಟಿ ಮಾಡಬೇಕು ಅಂತ ಬಂತು ಆ ಮೋಡಗಳು, ಅದಕ್ಕೆ ಸಹಾಯಕವಾಗಿ ಬಂತಂತೆ ಈ ವರುಣ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ಅಂತಂದ್ರೆ, ಯಾವ ಪರಮಾತ್ಮನನ್ನು ನಾವು ಒಂದು ಸ್ವಲ್ಪ ನಮ್ಮ
ಆಟ ಉಪಚಾರಗಳನ್ನು ಬಿಟ್ಟು ಪರಮಾತ್ಮನಿಗೆ ಹತ್ರ ಹೋಗಬೇಕು ಅಂತ ಒಂದು ಸ್ವಲ್ಪ ಪ್ರವೃತ್ತರಾದ್ವಿ ಅಂತಂದ್ರೆ ದೇವತೆಗಳೆಲ್ಲ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಈ ವಿಷಯದಿಂದ ನಾವು ತಿಳ್ಕೋಬೇಕು ಅಂತ ವಾದಿರಾಜರು ತಿಳಿಸ್ತಾ ಇದ್ದಾರೆ. ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನಕಸ್ಸಹಾಯ. ಯಾರು ತಾನೇ ಸಹಾಯ ಮಾಡೋದಿಲ್ರಿ? ಭಗವಂತನ ಹತ್ರ ಹೋಗ್ಬೇಕು ಅನ್ನೋ ಪ್ರವೃತ್ತಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಆ ಪ್ರವೃತ್ತಿಯನ್ನ ನೀವು ಶುರು ಮಾಡಿದ್ರೆ ಸಾಕು, ಅದಕ್ಕೆ ಸಹಾಯಕರಾಗಿ ಎಲ್ಲ ದೇವತೆಗಳು ಬರ್ತಾರೆ ಅಂತ. ಹೀಗೆ ವರ್ಷಾ ಋತುವಿನ ಆಗಮನವನ್ನ ವಾದಿರಾಜರು ಇಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇನ್ನ ವರ್ಷಾ ಋತು ಮುಗಿದಿದೆ, ಹೇಮಂತ ಋತು ಬಂದಿದೆ. ಸಾಮಾನ್ಯವಾಗಿ ಹೇಮಂತ ಋತುವಿನಲ್ಲಿ ಕಾರ್ತಿಕ ಮಾಸದಲ್ಲಿ ಕಾತ್ಯಾಯನಿ ವ್ರತ ಮಾಡೋದು ಸ್ವಲ್ಪ ಪ್ರಸಿದ್ಧಿ. ಬೇರೆ ಬೇರೆ ಮಾಸಗಳಲ್ಲಿ ತಮಗೆ ಬೇಕಾದಾಗ ಮಾಡ್ಕೋತಾರೆ, ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ. ಕಾತ್ಯಾಯಿನಿ ವ್ರತವನ್ನ ಮಾಡಬೇಕು ಅಂತ ಎಲ್ಲ ಸ್ತ್ರೀಯರು, ಹೆಣ್ಮಕ್ಳು ಸಂಕಲ್ಪ ಮಾಡಿ ಯಮುನಾ ನದಿಗೆ ಸ್ನಾನವನ್ನ ಮಾಡಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಎರಡು ವಿಷಯವನ್ನು ತಿಳಿಸ್ತಾರೆ. ಕಾತ್ಯಾಯಿನಿ ವ್ರತವನ್ನ ಮಾಡಬೇಕಾಗಿರುವಂತಹ ಹೆಣ್ಣು ಮಕ್ಕಳು ಯಾರನ್ನ ಪೂಜಿಸ್ತಾರೆ? ದುರ್ಗಾದೇವಿಯನ್ನ ಪೂಜಿಸ್ತಾರೆ. ಮದುವೆ ಮಾಡ್ಕೋಬೇಕು ಅಂತ ಯಾರನ್ನ ಸಂಕಲ್ಪ ಮಾಡಿದರೆ? ಈ ಕೃಷ್ಣ ಪರಮಾತ್ಮನಂತಹ ಗಂಡ ಸಿಗಬೇಕು, ಇಲ್ಲ ಅಂತಂದ್ರೆ ನಮ್ಮ ಯೋಗ್ಯತೆ ಹೆಚ್ಚಿತಂದ್ರೆ ಕೃಷ್ಣ ಪರಮಾತ್ಮನೇ ಸಿಗ್ಲಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸಿಗಬೇಕಾಗಿರುವಂತಹ ವಿಷಯದಿಂದ ಅತಿರಿಕ್ತವಾದಂತಹ ವಿಷಯವನ್ನ ಇವರು ಹೋಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಪರಮಾತ್ಮನನ್ನ ಬಿಟ್ಟು ದುರ್ಗಾದೇವಿಯನ್ನ ಹೋಗಿ ಕೇಳ್ತಾ ಇದ್ದಾರೆ. ಇನ್ನ ಇವರು ಮಾಡಿದಂತಹ ತಪ್ಪೇನು ಅಂತಂದ್ರೆ, ಕಾತ್ಯಾಯಿನಿ ವ್ರತವನ್ನ ಮಾಡಬೇಕಾದಾಗ ಬಹಳ ಭಕ್ತಿಯಿಂದ ಏನೋ ಮಾಡ್ತಾ ಇದ್ದಾರೆ, ಆದರೆ ಒಂದು ಸಣ್ಣ ಅಚಾತುರ್ಯ ಅವರಿಂದ ನೋಡ್ಬಿಟ್ಟಿದ್ದಾರೆ ಆಗಿದೆ. ಏನು ಅಂತಂದ್ರೆ, ಯಮುನಾ ನದಿಗೆ ಸ್ನಾನಕ್ಕೆ ಅಂತ ಹೋದಾಗ ಹೆಣ್ಮಕ್ಳೆಲ್ಲ ವಿವಸ್ತ್ರರಾಗಿ ಸ್ನಾನವನ್ನ ಮಾಡ್ತಾ ಇರ್ತಾರೆ. ಇದು ಸರಿಯಾದದ್ದಲ್ಲ ವಿಷಯ, ಇದು ಸರಿಯಾದಂತಹ ರೀತಿ ಅಲ್ಲ ಅನ್ನೋದನ್ನ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ಬೇಕಾಗಿದೆ. ಎಷ್ಟೋ ಜನ ಇದನ್ನ ಬೇರೆ ಬೇರೆ ರೀತಿಯಾಗಿ ಪೋಟ್ರೆ ಮಾಡ್ತಾರೆ, ಅದೆಲ್ಲ ಸರಿಯಲ್ಲ, ತಪ್ಪಲ್ಲ. ಕೃಷ್ಣ ಪರಮಾತ್ಮ ವಾಸ್ತವಿಕವಾಗಿ ಅಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪಾಠವನ್ನ ಕಲಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ಆ ಹೆಣ್ಮಕ್ಳೆಲ್ಲ ಅಲ್ಲಿ ಬಟ್ಟೆ ಇಟ್ಟಿದ್ರೆ ಅದನ್ನ ತಗೊಂಡು ಹೋಗಿ ಮರದ ಮೇಲೆ ಇಟ್ಟು ತಾನು ಕೂತ್ ಬಿಡ್ತಾನಂತ. ನೀವು ಮಾಡ್ತಾ ಇರೋದು ಸರಿಯಲ್ಲ ಇದು ಅನ್ನೋದನ್ನ ಪಾಠ ತಿಳಿಸ್ಲಿಕ್ಕೋಸ್ಕರವಾಗಿ. ಅದಾದ್ಮೇಲೆ ಅವರು ಬಹಳ ಬೇಡಿಕೆಯನ್ನ ಇಟ್ಟ ಮೇಲೆ ಕೃಷ್ಣ ಪರಮಾತ್ಮ ಅವರಿಗೆಲ್ಲ ವಾಪಸ್ ಕೊಟ್ಟು ಅದನ್ನ ಅನುಗ್ರಹ ಏನೋ ಮಾಡ್ತಾನೆ. ಆದರೆ ಪಾಠವನ್ನ ಕಲಿಸಿದ ವಾದಿರಾಜರು ಈ ವಿಷಯವನ್ನ ತಿಳಿಸೋದೇನೋ ತಿಳಿಸ್ತಾರೆ, ಅದ್ರ ಮೇಲ್ಗಡೆ ಇನ್ನೊಂದು ಉತ್ಪ್ರೇಕ್ಷೆಯನ್ನ ಮಾಡ್ತಾರೆ. ಏನದು ಉತ್ಪ್ರೇಕ್ಷೆ? ನನಗೇನು ಅನ್ಸುತ್ತೆ ಅಂತಂದ್ರೆ, ಯಾಕೆ ಹಿಂಗೆ ಕೃಷ್ಣ ಮಾಡ್ದ ಅಂತ ವಾದಿರಾಜರು ತಮ್ಮದೊಂದು ಅಭಿಪ್ರಾಯ ಹೇಳ್ತಾರೆ. ಈ ಕೃಷ್ಣ ಪರಮಾತ್ಮನನ್ನ ಪಡ್ಕೋಬೇಕು ಅಂತ ಮಾಡ್ತಾ ಇರುವಂತಹ ವ್ರತ ಹೋಗಿ ಹೋಗಿ ಈ ರೂಪದಲ್ಲಿ ನನ್ನ ತಂಗಿಯಾಗಿ ಹುಟ್ಟಿದಂತಹ ದುರ್ಗೇನ್ ಕೇಳ್ತೀರಾ ನೀವು? ಇದು ಸರಿಯಲ್ಲ ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅವ್ರ ಮೇಲಿನ ಮಾತ್ಸರ್ಯಕ್ಕೋಸ್ಕರವೇನೋ ಅಂತ ಆ ವಸ್ತ್ರವನ್ನ ಅಪಹಾರ ಮಾಡಿದ ಅಂತ ಹೀಗೆ ಉತ್ಪ್ರೇಕ್ಷೆಯನ್ನ ಮಾಡ್ತಾರೆ. ವಾಸ್ತವಿಕವಾದಂತಹ ವಿಷಯವನ್ನ ತಿಳಿಸಿದ್ದಾರೆ. ವಿವಸ್ತ್ರರಾಗಿ ಯಾರೂ ಸ್ನಾನ ಮಾಡಬಾರದು, ಸ್ತ್ರೀಯರಷ್ಟೆಲ್ಲ ಯಾವ ಪುರುಷರೂ ಕೂಡ ವಿವಸ್ತ್ರರಾಗಿ ಇರಲೇಬಾರದು. ಅಕಚ್ಚ ಪುಚ್ಚ ಕಚ್ಚೋವ ನಗ್ನ ಇತ್ಯೇವ ನ ಸಂಶಯ. ಯಾರು ಕಚ್ಚೆಯನ್ನ ಹಾಕಿರೋದಿಲ್ಲವೋ ಅವರು ವಿವಸ್ತ್ರರಾಗಿ ಇದ್ದಂತೆಯೇ ಸಮಾನ ಅಂತ ವಾಕ್ಯ ಹೇಳ್ತದೆ. ಅದರ ಅರ್ಥ ಏನು? ನಗ್ನ ಇತ್ಯೇವನ ಸಂಶಯ ಅಂತ ಅನ್ನೋದನ್ನ ಬೈತಾ ಇದ್ದಾರೆ ಅಂತಂದ್ರೆ ವಿವಸ್ತ್ರರಾಗಿ ಇರೋದು ಸರಿಯಲ್ಲ ಅನ್ನೋದು ತಿಳಿಸ್ತಾ ಇದ್ದಾರೆ. ಅದಕ್ಕೇನೆ ಎಷ್ಟೋ ಜನ ಅಂತಾರೆ, ಆಚಾರ್ಯ ನಾವು ನಮ್ದೊಂದು, ನಮ್ಮ ಹೆಂಡತಿದೊಂದು, ನಮ್ಮ ವಸ್ತ್ರದೊಂದು 9 ಜನವಾರ ಹಾಕೊಂಡ್ಬಿಟ್ಟಿದೀವಿ ನಾವು, ಯಾವಾಗೂ ವಸ್ತ್ರ ಸಹಿತರಾಗೇ ಇರ್ತೀವಿ ಅಂತ. ಹಾಗಿದ್ರೂ ಕೂಡ ಯಾವತ್ತಿದ್ರೂ ಕೂಡ ವಿವಸ್ತ್ರರಾಗಿ ಇರಬಾರ್ದು. ಕಚ್ಚೆಯನ್ನು ಹಾಕಿಕೊಂಡು ಉತ್ತರಯ್ಯವನ್ನು ಹೊತ್ತುಕೊಂಡು ಇರಬೇಕು. ಇದು ಪದ್ಧತಿ. ಕಾಲಕ್ರಮೇಣ ಏನ್ ಸರಿನೋ ಎಷ್ಟು ಉಚಿತನೋ ಅಷ್ಟಾದ್ರೂ ಮಾಡಬೇಕು ಕೊನೆ ಪಕ್ಷ. ಹೀಗೆ ಕೃಷ್ಣ ಪರಮಾತ್ಮ ಕಾತ್ಯಾಯಿನಿ ವ್ರತವನ್ನ ಮಾಡ್ತಾ ಇದ್ದಂತಹ ಗೋಪಿಕಿಯರಿಗೆ ಪಾಠವನ್ನ ಕಲಿಸ್ತಾನೆ. ಅವರಿಗೆ ವಾಪಸ್ ಅವರ ಬಟ್ಟೆಯನ್ನ ಅವನಿಗೆ ಕೊಡ್ತಾನೆ. ಕೊಟ್ಟಾದ್ಮೇಲೆ ಏನಾಗುತ್ತೆ? ಸ್ವಲ್ಪ ದಿನಗಳು ಕಳೀತಾ ಇರುತ್ತೆ. ಕೃಷ್ಣ ಪರಮಾತ್ಮ ದಿನೇ ದಿನೇ ಬೆಳೀತಾ ಇರ್ತಾನೆ. ಬೆಳೀತಾ ಬೆಳೀತಾ ಅವನ ಆಟಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅವನ ಸಂಗಡಿಗರು ಕೂಡ ಹೆಚ್ಚಾಗ್ತಾರೆ. ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಈ ಜನರೆಲ್ಲ ನಂಬಿಕೊಂಡಿದ್ದು ಯಾವುದನ್ನ? ಗೋಪಾಲಕರು ಹಸುವನ್ನ ನಂಬಿಕೊಂಡಿದ್ದಾರೆ.
ಹಸು ನಂಬ್ಕೊಂಡಿದ್ದಾರೆ ಅಂತಂದ್ರೆ ಏನರ್ಥ? ಅದು ಹಾಲು ಕೊಡುತ್ತೆ. ಆ ಹಾಲನ್ನು ಮಾರಿಕೊಂಡು ಅಥವಾ ಆ ಬೆಣ್ಣೆಯನ್ನು ಮಾರಿ ಅವ್ರ ಜೀವನವನ್ನು ನಡೆಸ್ತಾ ಇರ್ಬೇಕು. ಹಸುವಿನ ಜೀವನ ಹೇಗೆ? ಹುಲ್ಲು ಬಂದರೆ ಜೀವನ. ಹುಲ್ಲು ಬರಬೇಕು ಅಂತಂದ್ರೆ ಹೇಗೆ? ಮಳೆ ಬರಬೇಕು. ಮಳೆಯನ್ನು ಕೊಡುವಂತಹ ದೇವತೆ ಯಾರು? ವರುಣ ಹಾಗೂ ಇಂದ್ರ. ಅದಕ್ಕೆ ಇವರೆಲ್ಲ ಹೋಗಿ, ಗೋಪಾಲಕರೆಲ್ಲ ಹೋಗಿ ಈ ಬ್ರಾಹ್ಮಣರೇನಿರ್ತಾರಲ್ಲ ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ವರ್ಷ ಮಾಡ್ತಾ ಇದ್ದಂತಹ ಕೆಲಸನೇ ಇವಾಗ ಕೃಷ್ಣ ಪರಮಾತ್ಮನು ಹುಟ್ಟಿದಾನೆ. ಈ ಸಿಚುವೇಶನ್ನಲ್ಲಿ, ಈ ಸಂದರ್ಭದಲ್ಲಿ ಈ ಗೋಪಾಲಕರೆಲ್ಲ ಹೋಗಿ ಏನ್ ಮಾಡ್ತಾರೆ? ಬ್ರಾಹ್ಮಣರನ್ನ ಕೇಳ್ಕೋತಾರೆ. ಇಂದ್ರನನ್ನ ಕುರಿತು ನಾವು ಏನು ಹೋಮವನ್ನು ಮಾಡ್ತಾ ಇದ್ವಲ್ಲ ಅದನ್ನ ಈ ವರ್ಷವೂ ಮಾಡಿಕೊಡಿ ಅಂತ ಕೇಳ್ತಾರೆ. ಸರಿ ಆಯ್ತು ಅಂತ ಬ್ರಾಹ್ಮಣರೆಲ್ಲ ಏನ್ ಮಾಡ್ತಾರೆ? ಒಂದು ಸುಸಜ್ಜಿತವಾದಂತಹ ಜಾಗದಲ್ಲಿ ಹೋಗಿ ಹೋಮಕುಂಡಲವನ್ನು ಎಲ್ಲ ಹಾಕಿ ಶುದ್ಧವನ್ನಾಗಿ ಮಾಡಿ ಗೋಮಯವನ್ನು ಸಾರಿಸಿ ಹೋಮವನ್ನು ಮಾಡ್ತಾ ಇರ್ತಾರೆ. ಕೃಷ್ಣ ಪರಮಾತ್ಮನಿಗೆ ಇದು ಗೊತ್ತಾಗುತ್ತೆ. ಗೊತ್ತಾದಾಗ ಏನು ಮಾಡ್ತಾನೆ? ಯಾವುದೇ ಕೆಲಸವನ್ನ ಮಾಡಿದರೆ ಕೊನೆಯದಾಗಿ ಸಮರ್ಪಣೆ ಮಾಡಬೇಕಾಗಿರೋದು ನನಗೆ, ಹೌದಲ್ವಾ? ಇವರು ಇದನ್ನ ಮಾಡ್ತಾ ಇಲ್ಲ. ಯಾರನ್ನ ಕುರಿತು ಮಾಡ್ತಾ ಇದ್ದಾರೆ? ಮಾಡ್ತಾ ಇರೋದು ಇಂದ್ರನನ್ನ ಕುರಿತು. ಅದಕ್ಕೋಸ್ಕರ ಇವರಿಗೆ ಒಂದು ಪಾಠವನ್ನು ಕಲಿಸ್ಬೇಕು ಅಂತ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ? ಅಲ್ಲಿ ಆಟಕ್ಕೆ ಅಂತ ಹೋಗ್ತಾನೆ. ಬರೀ ನೋಡೇ ಬಿಡೋಣ ಒಂದು ಆಟ ಅಂತ ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ. ಅವನ ಗೆಳೆಯರಿಗೆಲ್ಲ ಹಸಿವೆ ಆಗ್ತದೆ. ಹಸಿವೆ ಆದಾಗ ಆ ಎಲ್ಲರೂ ಬಂದು ಕೃಷ್ಣನನ್ನ ಕೇಳ್ಕೋತಾರಂತೆ. ಕೃಷ್ಣ ಹಶ್ವೆ, ಕೃಷ್ಣ ಹಶ್ವೆ ಅಂತ ಕೇಳ್ಕೋತಾರಂತೆ. ಕೃಷ್ಣ ಹೇಳ್ತಾನಂತೆ, ಅಲ್ಲಿ ನೋಡಲ್ಲಿ ಹೋಮ ಮಾಡ್ತಾ ಇದ್ದಾರೆ, ಆ ಹೋಮದ ಹತ್ರ ಹೋಗು. ಅಲ್ಲಿ ಕೃಷ್ಣ ಬಂದಿದ್ದಾನೆ, ಅವನಿಗೆ ಹಸಿವೆ ಆಗಿದೆ, ಅನ್ನವನ್ನ ಕೊಡ್ರಿ ಅಂತ ಕೇಳ್ರಿ, ಕೊಡ್ತಾರೆ, ತಗೊಂಬ ಅಂತ ಹೇಳಿ. ಕೃಷ್ಣನಿಗೆ ಗೊತ್ತು ಅಲ್ಲಿ ಏನಾಗತ್ತೆ ಅಂತ ಅವನಿಗೆ ಗೊತ್ತಿದೆ. ಪಾಠವನ್ನ ಕಲಿಸ್ಬೇಕಾಗಿದೆ. ಇದರಿಂದ ಮುಂದೆ ದೊಡ್ಡ ಕಾರ್ಯ ಆಗೋದಿದೆ. ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕು ಅಂತಂದ್ರೆ ಸಣ್ಣದಾದಂತಹ ಪ್ರವೃತ್ತಿಯಿಂದನೇ ಸ್ಟಾರ್ಟ್ ಆಗಬೇಕು. ಅದಕ್ಕೇನೆ ಹೇಳ್ತಾರೆ, ಎವ್ರಿ 1000 ಮೈಲ್ಸ್ ಜರ್ನಿ ಸ್ಟಾರ್ಟ್ಸ್ ವಿತ್ ಫಸ್ಟ್ ಸ್ಟೆಪ್. ಯಾವುದೇ 1000 ಕಿಲೋಮೀಟರ್ನ ಪ್ರಯಾಣ ತನ್ನ ಮೊದಲನೇ ಸ್ಟೆಪ್ಪಿಂದನೇ ಶುರು ಆಗೋದು. ಇವಾಗ ಮನೆಯಿಂದನೇ ನಾ ಹೊರಗೆ ಹೋಗೋದಿಲ್ಲ ಅಂತಂದ್ರೆ ಇಲ್ಲಿಂದ ಹೈದರಾಬಾದ್ ಚಾತುರ್ಮಾಸ್ಯಕ್ಕೆ ಹೋಗ್ತೀನಿ ಅಂತ ಅನ್ನೋದು ಕನಸೆ. ಅದಕ್ಕೇನೆ ಮುಂದೆ ಆಗುವಂತಹ ದೊಡ್ಡ ಕಾರ್ಯಕ್ಕೆ ಕೃಷ್ಣ ಪರಮಾತ್ಮ ಇಲ್ಲಿ ಚಾಲನೆ ನೀಡಿದ. ಹೋಗಲ್ಲಿ ಅವನನ್ನ ಕೇಳು, ಅಲ್ಲಿ ಮಾಡ್ತಿರುವಂತಹ ಹೋಮವನ್ನು ಮಾಡ್ತಾ ಇರುವಂತಹ ಬ್ರಾಹ್ಮಣರನ್ನ ಕೃಷ್ಣ ಬಂದಿದ್ದಾನೆ, ಅವನಿಗೆ ಹಸಿವೆ ಆಗಿದೆ, ಏನಾದರೂ ಕೊಡಿ ಅಂತ ಕೇಳಿ ಕೊಡ್ತಾರೆ. ಹೋಗ್ತಾರೆ, ಕೇಳ್ತಾರೆ, ಕೊಡೋದಿಲ್ಲ. ಕೃಷ್ಣನಿಗೆ ಇದು ವಿಷಯ ಗೊತ್ತಿತ್ತು. ಕೃಷ್ಣನಿಗೆ ಯಥಾವತ್ತಾಗಿ ಬಂದು ಹೇಳ್ತಾರೆ, ಇದು ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ ಕೃಷ್ಣ. ಮತ್ತೇನ್ ಮಾಡ್ಬೇಕು ಕೃಷ್ಣ ಇವಾಗ ಅಂತ ಕೇಳ್ತಾರೆ. ಅಲ್ಲಿ ಮೂಲೆಯಲ್ಲಿ ಹೋಗಿ ಅವರ ಹೆಂಡತಿಯರೆಲ್ಲ ಪಾಕವನ್ನ ಸಿದ್ಧ ಮಾಡ್ತಾ ಇರ್ತಾರೆ, ಅವರನ್ನ ಹೋಗಿ ಕೇಳಿ ಅವ್ರು ಕೊಡ್ತಾರೆ ಅಂತ. ಇವರೆಲ್ಲ ಹೋಗಿ ಕೇಳ್ತಾರೆ, ಆ ಸ್ತ್ರೀಯರನ್ನ ಕೇಳ್ತಾರೆ. ಸ್ತ್ರೀಯರನ್ನ ಕೇಳಿದಾಗ ಅವರು ಭಾರೀ ಸಂತೋಷದಿಂದ ಕೃಷ್ಣಂಗೆ ಬೇಕಾ ಅಂತ ಎಷ್ಟೋ ಜನ ತಾವೇ ಬಂದ್ಬಿಡ್ತಾರಂತೆ. ಹಾಲು, ಮೊಸರು, ಬೆಣ್ಣೆ, ಅಲ್ಲಿ ಮಾಡಿದಂತಹ ಎಲ್ಲ ಚಕ್ಲಿ, ಕೋಡ್ಬೇಳೆ ಏನೇನಿರುತ್ತೆ ಎಲ್ಲಾನು ಕೊಟ್ಟು ಕಳಿಸ್ಬಿಡ್ತಾರಂತೆ. ಕೃಷ್ಣ ಪರಮಾತ್ಮ ಅವರಿಗೆ ಯಥೋಚಿತವಾದಂತಹ ಆಶೀರ್ವಾದವನ್ನು ಮಾಡ್ತಾನಂತೆ. ನೋಡಿದ್ರೆ ಇಲ್ಲಿ ಹೋಮ ಮಾಡಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ದ್ರವ್ಯನೇ ಇಲ್ಲ. ಈಗ ಯಾಕೆ, ಏನಾಯ್ತು ಅಂತ ಕೇಳ್ತಾರೆ. ಬಂದು ಹೀಗೆ ಕೃಷ್ಣನ ಗೆಳೆಯಂದ್ರೆಲ್ಲ ಕೇಳಿದ್ರು, ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟಿವಿ ಅಂತ ಹೇಳ್ತಾರೆ. ಹೌದಾ, ಕೃಷ್ಣನ ಒಂದು ಕ್ಲಾಸ್ ತಗೊಂಡೇ ಬಿಡೋಣ ಅಂತ ಹೇಳ್ತಾರೆ. ಇಲ್ಲಿ ಮಧ್ಯದಲ್ಲಿ ಒಂದು ಪ್ರಮೇಯವನ್ನ ತಿಳಿಸ್ತಾರೆ. ಏನು ಅಂತಂದ್ರೆ, ಪುರುಷರು ಮಾತ್ರ ಭಗವಂತನಿಗೆ ನಿವೇದನೆ ಮಾಡಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಲ್ಲ. ಗಂಡ ಮನೆಯಲ್ಲಿ ಇಲ್ಲ ಅಂತಂದ್ರೆ ಹೆಂಗಸರೂ ಕೂಡ ಕೃಷ್ಣಾರ್ಪಣ ಅಂತ ಹೇಳಿ ತಮಗೆ ಎಷ್ಟು ಬೇಕೋ ಅಷ್ಟು ಊಟವನ್ನ ಮಾಡ್ಬೋದು. ಆದರೆ ಅರ್ಥ ಏನು ಅಂತಂದ್ರೆ, ಸರ್ವಥಾ ಭಗವಂತನ ನಿವೇದನೆ ಇಲ್ಲದೆ ತಿನ್ನಲೇಬಾರ್ದು. ಮನೆಯಲ್ಲಿ ಪುರುಷ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಹೆಂಗಸರು ಕೊಟ್ಟಿದ್ದನ್ನು ಕೂಡ ಕೃಷ್ಣ ಪರಮಾತ್ಮ ತಗೋತಾನೆ. ಆದರೆ ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ಅದು ಹಾಕ್ಲಿಕ್ಕೆ ಅಷ್ಟು ಉಚಿತ ಅಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನಿಗೆ ಕೊಟ್ಟಂತಹ ಸ್ತ್ರೀಯರೆಲ್ಲ ಮುಕ್ತಿಯ ಹಾದಿಯನ್ನೇ ಹಿಡಿದ್ರು ಅಂತ ವಾದಿರಾಜರು ಹೇಳ್ತಾರೆ. ಸರಿ, ಇಲ್ಲಿಂದ ಮುಂದೆ ಏನಾಗ್ತದೆ ಅಂತಂದ್ರೆ, ಕೃಷ್ಣ ಪರಮಾತ್ಮನಿಗೆ ಕೊಡ್ತಾರೆ, ದ್ರವ್ಯಗಳು ಯಾವುದೂ ಇಲ್ಲ, ಹೋಮ ಅಲ್ಲಿಗೇನೆ ಅರ್ಧಕ್ಕೆ ನಿಂತಿರುತ್ತೆ. ಇಂದ್ರನಿಗೆ ಸಿಟ್ಟು ಬಂದ್ಬಿಡ್ತದೆ. ಇಂದ್ರ ಯಸ್ವಾಹ ಅಂತ ಹಾಕಬೇಕು, ಯಾವುದೇ ದ್ರವ್ಯಗಳಿಲ್ಲ. ಯಾಕೆ, ಏನಾಯ್ತು? ಈಗ ಒಬ್ಬ ಯಾರೋ ಬಾಲಕ ಬಂದಿದ್ದ. ಆ ಬಾಲಕನಿಗೆ ಇವರೆಲ್ಲ
ತಾವು ಮಾಡಿದಂತಹ ಎಲ್ಲ ವಿಷಯಗಳ ಪದಾರ್ಥಗಳನ್ನು ಕೊಟ್ಟು ಖಾಲಿ ಮಾಡಿಬಿಡಿದರೆ ನಿನಗೆ ಹಾಕ್ಲಿಕ್ಕೆ ಏನಿಲ್ಲ ಅನ್ನೋ ಹಾಗೆ ವಿಷಯ ಗೊತ್ತಾಗ್ತದೆ. ಅಂದರೆ ಇಲ್ಲಿ ಮಾಡಬೇಕಾಗಿರೋದು ಏನು ಅಂತಂದರೆ ಕೇವಲ ಇಂದ್ರನ ಗರ್ವಭಂಗ ಮಾಡಬೇಕಾಗಿದೆ. ಅಂದರೆ ಅವರಿಗೆಲ್ಲ ಏನಿರ್ತದೆ, ಇಲ್ಲಿ ನಮಗೆ ಬೇಕಾದಂತಹ ಹುಲ್ಲು ಸಿಗಬೇಕು ಅಂತಂದರೆ ಅದು ಇಂದ್ರನ ಅನುಗ್ರಹದಿಂದ, ಆದರೆ ಯಾರಿಂದನೂ ಅಲ್ಲ ಅನ್ನುವಂತಹ ಭ್ರಮೆ ಏನಿರ್ತದೆ ಅದನ್ನು ಹೋಗಿಸ್ಬೇಕಾಗಿರ್ತದೆ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಅದನ್ನೆಲ್ಲ ಸ್ವೀಕಾರ ಮಾಡಿರ್ತಾನೆ. ಇಂದ್ರನಿಗೆ ಒಂದು ಪಾಠವನ್ನು ಕಲಿಸ್ತಾನೆ. ಹೇಳಿದ ತಕ್ಷಣ ಇಂದ್ರನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ ತಕ್ಷಣ ನನಗೆ ಕೊಡಬೇಕಾದಂತಹ ಆಹುತಿಯನ್ನು, ಆ ದ್ರವ್ಯಗಳನ್ನೆಲ್ಲ ತಗೊಂಡು ಹೋಗಿ ಅವನು ಯಾರೋ ಬಾಲಕ ತಿಂತಾನೆ ಅಂತಂದ್ರೆ ನೀವು ಅದು ಹೆಂಗೆ ಕೊಟ್ಬಿಟ್ರಿ, ನಿಮಗೆ ಪಾಠ ಕಲಿಸ್ತೀನಿ ಅಂತ ಏನು ಮಾಡ್ತಾನೆ, ಜೋರಾಗಿ ಮಳೆಯನ್ನು ಸುರಿಸ್ಲಿಕ್ಕೆ ಶುರು ಮಾಡ್ತಾನೆ. ಜೋರಾಗಿ ಮಳೆಯನ್ನು ಸುರಿಸ್ಲಿಕ್ಕೆ ಶುರು ಮಾಡಿದ್ರೆ ಎಂಥ ಮಳೆ, ಒಂದೊಂದು ಮಳೆಯ ಹನಿ ಒಂದೊಂದು ಆನೆ ಸೊಂಡ್ಲಷ್ಟು ದೊಡ್ಡದಂತು. ಅಷ್ಟು ಜೋರಾಗಿ ಮಳೆ ಬರಲಿಕ್ಕೆ ಶುರು ಆಯ್ತಂತೆ. ಶುರು ಆದರೆ ಜನರೆಲ್ಲ ಕಕ್ಕಾ ಬಿಕ್ಕಿ ಆಗ್ಬಿಟ್ರಂತೆ. ಬೃಂದಾವನದ ಜನರೆಲ್ಲ ಕಕ್ಕಾ ಬಿಕ್ಕಿ ನೋಡ್ತಾ ಇದ್ರೆ ಒಂದೊಂದೇ ಹಸುಗಳು ತೇಳ್ಕೊಂಡು ಹೋಗ್ತಾ ಇದೆ, ಕರುಗಳು ತೇಳ್ಕೊಂಡು ಹೋಗ್ತಾ ಇದೆ, ಹೆದರಿಕೆ ಆಗ್ಬಿಡುತ್ತೆ. ಅಲ್ಲಿವರೆಗೆ ತನ್ನ ಮಹಾಸತ್ವವನ್ನು, ತನ್ನ ಮಹಾಪೌರುಷವನ್ನು ತೋರಿಸಿದಂತಹ ಪರಮಾತ್ಮನ ಬಳಿ ಎಲ್ಲರೂ ಬರ್ತಾರಂತೆ, ಕೃಷ್ಣನ ಬಳಿ. ಏನಪ್ಪಾ ಕೃಷ್ಣ ಹಿಂಗಾಗೋಯ್ತು, ಯಾವ ವರ್ಷನೂ ಹಿಂಗಾಗಿಲ್ಲ, ನೀನು ಬಂದು ಕೇಳಿದ ತಕ್ಷಣ ಕೊಟ್ವಿ, ಹಿಂಗಾಗೋಯ್ತಲ್ಲ ಅಂತ ಕೇಳ್ತಾರ. ಹೌದಾ, ಬರ್ರಿ, ಇದು ಯಾರ ಕೆಲಸ ನನಗೆ ಗೊತ್ತು ಅಂತ ಗೋವರ್ಧನ ಅನ್ನುವಂತಹ ಪರ್ವತದ ಹತ್ರ ಹೋಗ್ತಾನೆ. ಹೋಗಿ ತನ್ನ ಬಲಗೈನ ಕಿರುಬೆರಳನ್ನ ಎತ್ತಿ ಹಿಡಿತಾನೆ. ಹೀಗೆ ಇಡೀ ಬೆಟ್ಟವನ್ನೇ ಎತ್ತಿ ಹಿಡಿತಾನಂತೆ. ಆ ಇಡೀ ಬೆಟ್ಟದ ಕೆಳಗಡೆ ಎಲ್ಲರೂ ಕೂಡ ಬರಲಿಕ್ಕೆ ಶುರು ಮಾಡ್ತಾರಂತೆ, ಬರ್ರಿ 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 ಅಂತ. ಕೃಷ್ಣ ಪರಮಾತ್ಮ ಕರೆದಾಗ ಹೋಗದೇ ಇರುವಂಥವರೇ ಪಾಪಿಗಳು. ಯಾವಾಗ ರಾಮಾವತಾರ ಮುಗಿಯೋಬೇಕಾದಾಗ ಎಲ್ಲರೂ ಬರ್ರಿ ಅಂತ ಕರೆದಾಗ ಓಡ್ ಹೋದ್ರೆ ಅವ್ರಿಗೆಲ್ಲಾನು ಮೋಕ್ಷ ಆಗೋಯ್ತಂತೆ. ಕೃಷ್ಣ ಪರಮಾತ್ಮ ಇವಾಗ ಕರೆದಾಗ ಬಂದಿದ್ರೆ ಅವರಿಗೂ ಮೋಕ್ಷ ಆಗ್ತಿತ್ತೇನೋ. ಬರಲಾರ್ದವರು ಪಾಪಿಗಳು, ಬಂದವರೇನೆ ಮುಮುಕ್ಷುಗಳು. ಹಾಗೆ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರಂತೆ. ಕೃಷ್ಣ ಪರಮಾತ್ಮ ತನ್ನ ಕಿರುಬೆರಳಿನಲ್ಲಿ ಆ ಇಡೀ ದೊಡ್ಡ ಪರ್ವತವನ್ನೇ ಇಟ್ಟುಕೊಂಡು ನಿಂತ್ಕೊಂಡಿದ್ದಾನಂತೆ. ಇಲ್ಲಿ ವಾದಿರಾಜರು ಹೇಳ್ತಾರೆ, ಕಿರುಬೆರಳಿಂದನೇ ಯಾಕೆ ಇಟ್ಕೋಬೇಕಿತ್ತು ಅಂತಂದ್ರೆ ನನ್ನ ಕಿರುಬೆರಳಿಗೆ ಸಮಾನ ಇದು ಅಂತ ತೋರಿಸ್ಲಿಕ್ಕೆ. ಇಡೀ ಬ್ರಹ್ಮಾಂಡವನ್ನ ಯಾವ ಕೃಷ್ಣ ಪರಮಾತ್ಮನ, ಯಾವ ಭಗವಂತನ ಕಿರುಬೆರಳಿನ ಉಗುರಿನ ಸ್ಪರ್ಶದಿಂದ ಆ ಬ್ರಹ್ಮಾಂಡ ಕರ್ಪರನೆ ಒಡೆದು ಹೋಗ್ತದೋ ಅಂತಹ ಬ್ರಹ್ಮಾಂಡ ಕರ್ಪರ ಒಡಿಲಿಕ್ಕೆ ಸಾಮರ್ಥ್ಯ ಇರುವಂತಹ ನನಗೆ ಈ ಬೆಟ್ಟ ಯಾವುದು? ಆ ಬ್ರಹ್ಮಾಂಡದೊಳಗೆ ಯಾವುದೋ ಒಂದು ಕಡೆ ಮೂಲೆಯಲ್ಲಿ ಒಂದು ಭೂಮಿ, ಅದರಲ್ಲಿ ಒಂದು ಬೆಟ್ಟ, ಇದು ನನಗೆ ಏನಾದರೂ ಸರಿನಾ ಇದು ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ತನ್ನ ಕಿರುಬೆರಳಿನ ಉಗುರಿನ ಮೇಲೆ ಇಡೀ ಪರ್ವತವನ್ನ ನಿಲ್ಲಿಸ್ಕೊಂಡಿದ್ದಾನಂತೆ. ಸತತವಾಗಿ ಎಡ ಬಿಡದೆ ಮಳೆ ಹೊಡಿತಾ ಇದೆಯಂತೆ. ಮಳೆ ಬರ್ತಾ ಇದ್ರೂ ಕೂಡ ಒಂದು ಹನಿ ಒಬ್ಬ ಬೃಂದಾವನಸ್ಥ ಗೋಪಾಲನಿಗೆ ಸಿಡಿದಿಲ್ಲಂತೆ. ಅಷ್ಟು ಸುರಕ್ಷಿತವಾಗಿ ಇದ್ದಾರಂತೆ. ಅಂದ್ರೆ ಇದರಿಂದ ನಮಗೆ ತಿಳ್ಕೊಳ್ಳೋದು ಏನಿದೆ ಅಂತಂದ್ರೆ, ಯಾವ ಪರಮಾತ್ಮನ ಆಶ್ರಯಲ್ಲಿ ನಾವು ಇರ್ತೀವೋ ಅವಾಗ ನಮಗೆ ಯಾವುದೇ ರೀತಿಯಾದಂತಹ ಕೇಡು ನಮ್ಮ ಹತ್ರ ಬರೋದಿಲ್ಲ, ಸಿಡಿಯೋದೂ ಇಲ್ಲ, ಲೇಷವೂ ತಾಕೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈಗ ಕೃಷ್ಣ ಪರಮಾತ್ಮ ಹಿಡ್ಕೊಂಡಿದ್ದಾನೆ. ಇಂದ್ರ ಮಳೆ ಸುರಿಸ್ತಾನೆ ಇದ್ದಾನೆ. ಏನಾದರೂ ಕೂಡ ಮಳೆ ನಿಲ್ತಾ ಇಲ್ಲ, ಕೃಷ್ಣನು ಬಿಡ್ತಾ ಇಲ್ಲ. 7 ದಿನ ಆಯ್ತ್ರಿ. ಆ ಇಂದ್ರನ ಟ್ಯಾಂಕಲ್ಲಿ ನೀರು ಖಾಲಿ ಆಯ್ತೇನೋ, ಆದರೆ ಕೃಷ್ಣ ಪರಮಾತ್ಮನಿಗೆ ಒಂಚೂರೂ ಕೂಡ ನೋವಾಗಿಲ್ಲ, ಕಿಮಕ್ ಅಂದಿಲ್ಲ. ಕೃಷ್ಣ ಪರಮಾತ್ಮ ನಿಂತಾಗಿ ನಿಂತ್ಕೊಂಡಿದ್ದಾನೆ 7 ದಿನ. ಕೃಷ್ಣ ಪರಮಾತ್ಮನಿಗೆ ಬೇಕಾಗಿಲ್ಲ, ಅವ ಮಹಾಪುರುಷ ಭಗವಂತ, ಅವನಿಗೆ ಹಸಿವೆ ಇಲ್ಲ, ನಿದ್ರೆ ಇಲ್ಲ. ಪಾಪ ಅಲ್ಲಿದ್ದಂತಹ ಜನರು ಏನು ಮಾಡಬೇಕು? ಅಲ್ಲೇನೆ ಎಲ್ಲ ತಮ್ಮ ಜೀವನವನ್ನೇ ಶುರು ಮಾಡಿಬಿಟ್ಟಿದ್ದಂತೆ. 7 ದಿವಸ ಉಪವಾಸ ಹೆಂಗೆ ಕೆಡಬಹುದು? ತಾವೇನೆ ಅಲ್ಲೇ ಇದ್ದಂತಹ ಕೈಗೆ ಸಿಕ್ಕಂತಹ ತರಕಾರಿಗಳನ್ನು ತಗೊಂಡು ಅಲ್ಲೇ ಅಡಿಗೆ ಮಾಡಿಕೊಂಡು 7 ದಿನ ತಿಂದು ಅಲ್ಲೇ ಇದ್ದಂತಹ ಹಾಲು ಬೆಣ್ಣೆ ಮೊಸರುಗಳನ್ನು ಕೃಷ್ಣ ಪರಮಾತ್ಮನಿಗೆ ಕೊಡ್ತಾ ಇದ್ರಂತೆ. ಹೋಗಿ ಹೋಗಿ ತಿನ್ನಿಸ್ತಾ ಇದ್ರಂತೆ. ಎಂಥ ಸೌಭಾಗ್ಯ ರೀ! ನಾವು ಒಂದು ಪಾತ್ರೆ ಅನ್ನ ಇಟ್ಟು ಹೀಗೆ ನೀರು ಸುತ್ತಿ ಕೃಷ್ಣಾರ್ಪಣ ಅಂದ್ಬಿಡ್ತೀವಿ. ಅಂದ್ರೆ ಕೃಷ್ಣ ಪರಮಾತ್ಮನ ಮುಖಕ್ಕೇನೆ ಹೋಗಿ ತಿನ್ನಿಸೋದು ಅಂತಂದ್ರೆ ಎಂಥ ಸೌಭಾಗ್ಯ! ಆ ವೃಂದಾವನಸ್ಥ ಜನರಿಗೆ ಬಿಟ್ಟರೆ ಇನ್ಯಾರಿಗೆ ತಾನೇ ಅಂತಹ ಸೌಭಾಗ್ಯ ಸಿಗ್ಲಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲದೇನೆ
ಕೃಷ್ಣ ಪರಮಾತ್ಮನ ಸುತ್ತಮುತ್ತ ಇರುವಂತಹ ಜನರೆಲ್ಲರೂ ಕೂಡ ದೇವತೆಗಳ ಅವತಾರವೇ ಸರಿ. ಹಾಗಾಗಿನೇ ಕೃಷ್ಣ ಪರಮಾತ್ಮನಿಗೆ ಅಷ್ಟು ಹತ್ರ ಇರ್ಲಿಕ್ಕೆ ಸಾಧ್ಯ. ವಿಚಾರ ಮಾಡ್ರಿ, ನರಸಿಂಹದೇವ್ರ ಗುಡಿ ಇಲ್ಲಿದೆ, ನಮ್ಮನೆ ಇಲ್ಲಿಂದ 10 ಕಿಲೋಮೀಟರ್ ದೂರ ಇರ್ತದೆ. ಯಾವ ಭಗವಂತನ ಸನ್ನಿಧಾನ ಇರುವಂತಹ ಮೂರ್ತಿಯಿಂದಲೇ ನಮ್ಮನ್ನು ಇಷ್ಟು ದೂರ ಇಡ್ತಾ ಇದ್ದಾನೆ ಅಂತಂದ್ರೆ ಕೃಷ್ಣ ಭಗವಂತನಿಗೆ ನಾವು ಎಷ್ಟು ದೂರರಾದವರು ಅಂತ. ಅದಕ್ಕೇನೆ ಹೇಳ್ತಾರೆ, ಯಾವಾಗಲೂ ತಮ್ಮ ತಮ್ಮ ಮನೆಯಲ್ಲಿ ಸಾಲಿಗ್ರಾಮಾದಿ ಪೂಜೆಗಳನ್ನು ಮಾಡ್ರಿ, ಭಗವಂತನಿಗೆ ಹತ್ರ ಇಡ್ರಿ ಅಂತ ತಿಳಿಸ್ಕೊಡ್ತಾರೆ. ಪ್ರಕೃತದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಲ್ಲಿದ್ದಂತಹ ಬೃಂದಾವನ ಜನರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನಿಗೆ ಹಸಿವೆ ಆಗ್ತದೇನೋ ಅಂತ ಅವನಿಗೆ ಬೆಣ್ಣೆಯನ್ನು ತಿನ್ನಿಸೋದಾಗ್ಲಿ, ಮೊಸರನ್ನು ಕೊಡೋದಾಗ್ಲಿ, ಹಾಲನ್ನು ಕೊಡೋದಾಗ್ಲಿ, ಉಚಿತವಾದಂತಹ ಕೆಲಸವನ್ನ ಮಾಡಿ ತಾವು ಪುಣ್ಯವನ್ನ ಗಳಿಸ್ಕೋತಾ ಇದ್ದಾರಂತೆ. 7 ದಿನ ಆಯ್ತು. 7 ದಿನ ಆದಮೇಲೆ ಜನರಿಗೆ ಕೇಳ್ತಾನಂತೆ ಕೃಷ್ಣ ಅಲ್ಲಿ ನೋಡೋ ಏನೋ ಮಳೆ ನಿಂತಿದ್ಯಾನೋ ಅಂತ ಕೇಳಿದ್ರೆ, ಮಳೆ ಇಲ್ಲ ಏನಿಲ್ಲ ಸ್ವಾಮಿ ಅಂತ. ಏನೋ ಮತ್ತದೇನೋ ನೀರು ಸೋರ್ತಾ ಇದೆಯಲ್ಲೋ, ನೀರು ಹನಿ ಹಾಕ್ತಾ ಇದೆಯಲ್ಲೋ ಅಂತಂದ್ರೆ ಎಲ್ಲರಿಗೂ ಬಹಳ ಸಂತೋಷ ಆಗಿ ದೇವತೆಗಳಿಗೆ ನಿನ್ನ ಲೀಲೆಯನ್ನು ನೋಡಿ ಆನಂದ ಭಾಷಣ ಬರ್ತಾ ಇದೆ, ಅದು ಮೇಲ್ಗಡೆಯಿಂದ ಸುರಿತಾ ಇದೆಯೇ ಹೊರತು ಮಳೆ ಅಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಹೀಗೆ ಉತ್ಪ್ರೇಕ್ಷೆಯನ್ನ ಮಾಡಿ ಅವಾಗಿನ ಸಂದರ್ಭವನ್ನ ವಾದಿರಾಜರು ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾರಂತೆ. ಅದಾದ ಮೇಲೆ ಕೃಷ್ಣ ಪರಮಾತ್ಮ ಆ ಇಂದ್ರನ ಅಹಂಕಾರ ಇಳಿದಿದೆ ಅಂತ ಗೊತ್ತಾದ್ಮೇಲೆ ಜನರನ್ನೆಲ್ಲ ಹೊರಗೆ ಕಳಿಸಿ ಆ ಗೋವರ್ಧನ ಪರ್ವತವನ್ನ ಅಲ್ಲೇ ಇಡ್ತಾನಂತೆ. ಇಟ್ಟು ಅಲ್ಲಿಂದ ಹೊರಡ್ತಾರಂತೆ. ಹೊರಟಾದ್ಮೇಲೆ ಒಮ್ಮೆ ಏನಾಗ್ತದೆ ಅಂತಂದ್ರೆ, ಹೀಗೆ ಗೋವರ್ಧನ ಪರ್ವತವನ್ನ ಇಳಿಸಿ ಆದ್ಮೇಲೆ ಗೋವರ್ಧನ ಉದ್ಧಾರವನ್ನ ಮಾಡಿದಂತಹ ಒಂದು ಕಥೆಯನ್ನ ತಿಳಿಸಿದ ಮೇಲೆ ವಿಷಯವನ್ನ ಮುಂದೆ ಹೇಳ್ತಾರೆ. ಈ ಮುಂದೆ ಏನಾಗ್ತದೆ ಅಂತಂದ್ರೆ, ಇಂದ್ರನ ಅಹಂಕಾರ ಇಳಿತದೆ. ಇಂದ್ರನ ಅಹಂಕಾರ ಇಳಿದ ಮೇಲೆ ಒಂದ್ಸತಿ ತಾನಾಗೆ ಪ್ರೈವೇಟಾಗಿ ಬರ್ತಾನೆ. ಯಾಕೆ ಅಂತಂದ್ರೆ, ಕೃಷ್ಣ ಪರಮಾತ್ಮ ಇರುವಂತಹ ಅವಸ್ಥೆ ಯಾವುದು? ಬಾಲಕಾವಸ್ಥೆಯಲ್ಲಿದ್ದಾನೆ. ಇಂದ್ರ ಯಾರು? ಇಡೀ ಎಲ್ಲ ದೇವತೆಗಳಿಗೆ ರಾಜ ಅವನು ಇಂದ್ರ. ಅಂತಹ ಇಂದ್ರ ರಾಜ ಬಂದು ಯಾರಾದರೂ ಇವನನ್ನ ಕೇಳು, ತಪ್ಪಾಯ್ತು ಕ್ಷಮೆ ಮಾಡು ಅಂತ ಕೇಳಿದ್ರೆ ಬೇರೆ ದೇವತೆಗಳಿಗೆಲ್ಲ ನನ್ನ ಮೇಲೆ ಗೌರವ ಕಡಿಮೆ ಆಗ್ಬಿಡ್ತದೇನೋ ಅಂತ ಭಯಕ್ಕೆ ಅವನೇನ್ ಮಾಡ್ತಾನೆ, ಒಬ್ಬನೇ ರಹಸ್ಯವಾಗಿ ಹೋಗಿ ಭಗವಂತನಿಗೆ ತನ್ನ ಲೋಕದಲ್ಲಿ ಇದ್ದಂತಹ ಕಾಮಧೇನುವಿನ ಹಾಲನ್ನ ಅಭಿಷೇಕ ಮಾಡ್ತಾನಂತೆ ಕೃಷ್ಣ ಪರಮಾತ್ಮನಿಗೆ. ಯಾವ ಭಗವಂತನ ಮೂರ್ತಿಗೆ ಹಾಲನ್ನ ಅಭಿಷೇಕ ಮಾಡಿದ್ರೆ ಕ್ಷೀರಾದಿಶಾಹಿಯಾದಂತಹ ಪರಮಾತ್ಮ ತನ್ನ ಲೋಕವನ್ನ, ಅಂದ್ರೆ ಕ್ಷೀರ ಸಾಗರದಲ್ಲೇನೆ ಜಾಗ ಕೊಡ್ತಾನೆ ಅಂತಂದ್ರೆ, ಕಾಮಧೇನುವಿನ ಹಾಲನ್ನ ತಂದು ಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ರೆ ಇನ್ನೇನು ಗತಿ ಸಿಗ್ಲಿಕ್ಕಿಲ್ಲ. ಅಂತಹ ಕಾಮಧೇನುವಿನ ಹಾಲನ್ನ ತಂದು ಇಂದ್ರ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಿ ಅವನಿಗೆ ಗೋವಿಂದ ಅಂತ ಕರೆದನಂತೆ. ಯಾರು ಹಸುವನ್ನ ಸಾಕ್ತಾ ಇರ್ತಾರೋ ಅವನನ್ನ ಗೋವಿಂದ ಅಂತ ಕರೀತಾರಂತೆ. ಕೃಷ್ಣ ಪರಮಾತ್ಮ ಈ ಅವತಾರದಲ್ಲಿ ಮಾಡ್ತಾ ಇರುವಂತಹ ಕೆಲಸ ಏನು? ಗೋವನ್ನ ಹೊಡಿತಾ ಇದ್ದಾನೆ, ದನ ಕಾಯೋನು ಅಂತ. ನಾವು ಸಣ್ಣ ಹುಡುಗರಿದ್ದಾಗ ಬಯಸ್ಕೋತಾ ಇದ್ವಿ, ದನ ಕಾಯೋನು ಅಂತ. ಬಯ್ಯೋರಿಗೆ ಗೊತ್ತಿರಲಿಲ್ಲ ದನ ಕಾಯೋದು ಅಂತಂದ್ರೆ ಎಂಥ ದೊಡ್ಡ ಕೆಲಸ ಅಂತ. ಕೃಷ್ಣ ಪರಮಾತ್ಮ ಮಾಡಿದಂತಹ ಕೆಲಸ ಅದು. ಅಂದ್ರೆ ಬಯ್ಯೋದೇ ಹಾಗೆ ರೀ. ದೊಡ್ಡೋರು ಬಯ್ಯೋದು ಅಂತಂದ್ರೆ ಆಶೀರ್ವಾದ ಇದ್ದ ಹಾಗೆ. ದೊಡ್ಡೋರ ಹತ್ರ ಬೈಸ್ಕೊಳ್ಳದೆ ಇರೋನು ಹಾದಿ ತಪ್ಪಿದ್ದುಂಟು, ಆದರೆ ದೊಡ್ಡೋರಿಂದ ಹೊಡೆತ ತಿಂದವನು ಎಂದಿಗೂ ಹಾದಿ ತಪ್ಪಿದ್ದು ಉದಾಹರಣೆಯಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನನ್ನ ಇಂದ್ರ ಏನಂತ ಕರೆದ? ಗೋವಿಂದ ಅಂತ ನಾಮಕರಣನೇ ಮಾಡಿದ. ಹೀಗೆ ಒಂದು ದಿನ ಏನಾಗತ್ತೆ ಅಂತಂದ್ರೆ, ಸಾಧನೆ ದ್ವಾದಶಿ ದಿವಸ ಈ ಕೃಷ್ಣನ ಸಾಕು ತಂದೆ ನಂದಗೋಪ ಸಾಧನೆ ದ್ವಾದಶಿ ದಿವಸ ಏನ್ ಮಾಡಬೇಕು ಅಂತಂದ್ರೆ, ಸೂರ್ಯೋದಯಕ್ಕೇನೆ ಆಪೋಷಣವನ್ನ ಸರಿಯಾಗಿ ಇಟ್ಕೊಂಡಿರಬೇಕು. ಆ ಆಪೋಷಣವನ್ನ ಸೂರ್ಯೋದಯ ಆಗ್ತದೆ ಅಂತ ಗೊತ್ತಾದ ತಕ್ಷಣ ತಗೋಬೇಕು, ಊಟ ಕೂಡಬೇಕು. ಅವಾಗ ಏಕಾದಶಿ ಮಾಡಿದಂತಹ ಪುಣ್ಯ ಬರ್ತದೆ. ಇದನ್ನಷ್ಟೇ ತಲೆಯೊಳಗೆ ಇಟ್ಕೊಂಡ್ಬಿಟ್ಟಿದ್ದ ನಂದಗೋಪ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ಒಂದ್ ದಿವಸ ಯಮುನಾ ನದಿಗೆ ಸ್ನಾನಕ್ಕೆ ಅಂತ ಹೋಗ್ಬಿಡ್ತಾನೆ. ಸ್ನಾನಕ್ಕೆ ಹೋದಾಗ ಏನಾಗ್ತದೆ ಅಂತಂದ್ರೆ, ಇವನು ಬಹಳ ಬೇಗ ಬಂದಿದ್ದಾನೆ ಅಂತಂದು ಆ ನದಿಗೆ ಅಭಿಮಾನಿಯಾದಂತಹ ವರುಣ, ಆ ಎಲ್ಲ ನೀರಿಗೂ ಅಭಿಮಾನಿಯಾದಂತಹ ವರುಣ, ಆ ವರುಣನ ಭಟರು ಏನ್ ಮಾಡ್ತಾರೆ ಅಂತಂದ್ರೆ, ಈ ನಂದಗೋಪನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರಂತೆ. ತಪ್ಪು ಮಾಡ್ತಾ ಇದ್ದಾನೆ ಇವನು, ನಮ್ಮ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಬಿಡೋಣ ಅಂತ ವರುಣನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಕರ್ಕೊಂಡು ಹೋಗು ಕಟಕಟೆಯಲ್ಲಿ ನಿಲ್ಲಿಸ್ತಾರಂತೆ.
ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗ್ತದೆ, ಆಮೇಲೆ ಹೋಗಿ ಕರ್ಕೊಂಡ್ಬರ್ತಾನೆ. ಇಲ್ಲಿ ಮಧ್ಯದಲ್ಲಿ ವಾದಿರಾಜರು ತಿಳಿಸ್ತಾರೆ ಒಂದು ವಿಷಯವನ್ನು, ವರುಣನ ಭಟರ ತಪ್ಪಿದು ಅಂತ. ಯಾಕೆ ಅಂತಂದ್ರೆ ದ್ವಾದಶಿಯ ನಿಯಮ ಏನು ಅಂತಂದ್ರೆ ಆ ಮಧ್ಯಾಹ್ನಾತ್ ಕ್ರಿಯಾ ಸರ್ವಾಹ ಕರ್ತವ್ಯಾಹ ಶಂಭುಶಾಸನಾತ್ ಅಂತ ಹೀಗೆ ಒಂದು ವಾಕ್ಯ. ಅಂದ್ರೆ ಮಧ್ಯಾಹ್ನದವರೆಗೆ ಮಾಡಬೇಕಾದಂತಹ ಎಲ್ಲ ಕೆಲಸವನ್ನ ಬೆಳಗ್ಗೆನೆ ಮಾಡಬೇಕು. ಯಾಕೆ ಮಾಡಬೇಕು? ಶಂಭುಶಾಸನಾತ್, ರುದ್ರದೇವರ ಆಜ್ಞೆ ಇದೆ ಹೀಗೆ ಮಾಡಬೇಕು ಅಂತ. ಹಾಗಾಗಿ ಏನ್ ಮಾಡ್ತಾರೆ, ಈ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ತತ್ರಾಪಿ ಸಾಧನಿ ದ್ವಾದಶಿ ಅವತ್ತು, ಅದಕ್ಕೋಸ್ಕರವಾಗಿ ಈ ನಂದಗೋಪ ಸ್ನಾನಕ್ಕೆ ಅಂತ ಹೋಗಿರ್ತಾನೆ. ಇದನ್ನ ಅರಿಯದ ವರುಣನ ಭಟರು ವರುಣನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಇದನ್ನೂ ಕೂಡ ವಾದಿರಾಜರು ಉತ್ಪ್ರೇಕ್ಷೆಯನ್ನಾಗಿ ಮಾಡ್ತಾರೆ. ಯಾಕೆ ವರುಣನ ಭಟರು ಕರ್ಕೊಂಡು ಬಂದ್ಮೇಲೆ ವರುಣಂಗೆ ಗೊತ್ತಿರಲಿಲ್ವಾ ಇದು ಆ ಮಧ್ಯಾಹ್ನ ಕ್ರಿಯಾ ಸರ್ವಾಹ ಅಂತನ್ನೋದು? ಗೊತ್ತಿತ್ತಂತೆ. ವರುಣನಿಗೆ ಮಾತ್ಸರ್ಯ ಇತ್ತಂತೆ. ಏನು ಅಂತಂದ್ರೆ ನಂದಗೋಪ ಏನಂತ ಇವಾಗ ಪ್ರಸಿದ್ಧನಾಗಿದ್ದಾನೆ ಜಗತ್ತಲ್ಲಿ? ಕೃಷ್ಣ ಪರಮಾತ್ಮನ ತಂದೆ ಅಂತ. ಯಾವ ಪರಮಾತ್ಮ ಇಡೀ ಜಗತ್ತಿಗೆ ತಂದೆಯೋ ಅವನಿಗೆ ನೀನು ತಂದೆ ಅಂತ ಹೇಳ್ಕೊತ್ಯಾ? ಎಂಥ ಯೋಗ್ಯನೋ ನೀನು ಅಂತ ಬೈಲಿಕ್ಕೋಸ್ಕರ ಏನೋ ವರುಣ ತಕ್ಷಣದಲ್ಲಿ ಕಳಿಸ್ಲಿಲ್ವಂತೆ. ಹೀಗೆ ವಾದಿರಾಜರು ಅದನ್ನ ಉತ್ಪ್ರೇಕ್ಷೆಯನ್ನಾಗಿ ಮಾಡಿ ಹೇಳ್ತಾರೆ. ವಾಸ್ತವಿಕವಾಗಿ ಕೃಷ್ಣ ಹೋಗಿ ಅವನನ್ನ ಬೇಗನೆ ಕರ್ಕೊಂಬಂದ್ಬಿಡ್ತಾನಂತೆ. ಹೀಗೆ ಒಂದು ದಿನ ಸಾಧನಿ ದ್ವಾದಶಿಯ ಕಥೆಯನ್ನ ಹೇಳಿದ ಮೇಲೆ ಚಂದ್ರೋದಯ ಆಗುತ್ತೆ. ಚಂದ್ರೋದಯ ಅಂತಂದ್ರೆ ಸೂರ್ಯ ಮುಳುಗಿ ಚಂದ್ರನ ಉದಯ ಆಗ್ತದಂತೆ. ಅವಾಗ ಕೃಷ್ಣ ಪರಮಾತ್ಮ ಕೊಳಲನ್ನ ಊದಲಿಕ್ಕೆ ಶುರು ಮಾಡ್ತಾನಂತೆ. ಆ ಮಂಗಳಕರವಾದಂತಹ ಕೊಳಲ ನಾದವನ್ನ ಪ್ರಸನ್ನ ವಿಠಲದಾಸರು ಅದನ್ನ ವರ್ಣನೆ ಮಾಡ್ತಾರಂತೆ. ಮಂಗಳಮಯವಾಯಿತು ಧರೆಯ ಜನಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ಪರರಾದರು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಬಾಡಿದ ಬಳ್ಳಿ ಮರಗೋನೆಯೊಡೆದವು ತೀಡುವ ಮಂದ ಮಾರುತ ಕೂಡ. ತೂಗಾಡುವ ಮನ ಫಲ ಗೊಂಚಲದಿ ಬಾಡಲೊಲ್ಲವಳೆ ಕೂಲಗಳು. ಹೇಳಿಕೊಂಡವು ಜಾಣಕ್ಕಿಗಿಳಿಯು ಮಾತಾಡದೆ ಕಳೆಗೊಂಡಿತು ಕೋಗಿಲ. ಓಡಾಟ ವೈರಾಟ ಜರದು ಖಗ ಮೃಗ ಗಾಢ ನಿದ್ರೆಗೆ ವಶವಾದವು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದನಾಲಿಸಿ ಗೋಪಿಯರು ಬುದ್ಧಿ ಸೂರಾಡಿದ ರಂಗಜ ಬಾಣಕ್ಕೆ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರಿದ್ದ ಸಮಾಧಿಯೊಳೆದ್ದೆದ್ದು ಕುಣಿದು ಎದೆತಾವರೆ ಗದ್ದುಗೆಯರಸ ನೊಲಿಸಿಕೊಂಡರು ಗೆದ್ದರು ಭವ ಸಮುದ್ರವಾ. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಶ್ರೀ ಮನೋಹರ ಮೂರ್ತಿ ಗೋಪಾಲನು ಆ ಮಧು ಕುಂಜವನಾದಿ ತ್ರಿಭಂಗಿಲಿ ಹೇಮಾಂಬರನುಟ್ಟು ಗೀರ್ಗಂಧ ಕಸ್ತೂರಿಯ ಧಾಮ ಕುಂಡಲದ ಬೆಳಕಿನಲಿ. ಧಾಮ ವನಮಾಲೆ ರತ್ನಾಭರಣ ಸ್ವಾಮಿ ಶ್ರೀ ಪ್ರಸನ್ವೆಂಕಟ ಕೃಷ್ಣನ ನಾಮ ಕ್ರೀಗುಂಡಕ್ರೀ ಮೇಘ ರಾಘವ ಮಾಡಿ ಸಾಮಗಾನದಿ ನಮೋ ಎಂದರು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಬೃಂದಾವನದಲ್ಲಿ ಈಗ ಚಂದ್ರೋದಯ ಆಗಿದೆ, ಸಾಯಂಕಾಲ ಆಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ. ಹಾಗೆ ನಾವು ಕೂಡ ಪ್ರವಚನವನ್ನು ಮುಗಿಸಿ ನಮ್ಮ ನಮ್ಮ ಮನೆಯಲ್ಲಿ ಸೇರಿಕೊಂಡು ನಾಳಿನ ಎಲ್ಲ ದೇವರ ಕಾರ್ಯವನ್ನು ಇವತ್ತಿಗೆ ತಯಾರಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.